ಓಂ ಶ್ರೀ ಸತ್ ಉಪಾಸಿಯೇ ನಮಃ. ಗೌರೀಮಿಮಾಯ ಸಲಿಲನಿದಕ್ಷತೆ ಏಕಪದೇ ದ್ವಿಪದೇ ಸಾ ಚ ದಶ್ವದೇ ಅಷ್ಟಾವದೇ ನವವದೇ ಬಹುವಚೇ ಸಹಸ್ರಾಕ್ಷರ ಪರಮೇಯೋಮಂ. ಶ್ರೀಮಾತಾ ಶ್ರೀಮಹಾರಾಜ್ಞಿ ಶ್ರೀಮತ್ಸಿಂಹಾಸನೇಶ್ವರೆ ಚಿದಗ್ನಿಗುಂಡ ಸಂಭೂತ ದೇವಕಾರ್ಯ ಸಮದ್ಯದ ಶ್ರೀಲಲಿತ ತ್ರಿಪುರ ಸುಂದರಿ ದೇವತಾಭ್ಯೋ ನಮಃ. ಇವತ್ತಿನ ದಿವಸ ವಿಶೇಷವಾಗಿ 29/6/2025 5/7/2025 ವಾರ ಭವಿಷ್ಯ. ಈ ವಾರದಲ್ಲಿ ಒಂದು ಗ್ರಹ ಮಾತ್ರ ರಾಶಿ ಬದಲಾವಣೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು ಶುಕ್ರ. ಅಂದರೆ 29/6/2025 ಭಾನುವಾರ ವೃಷಭ ರಾಶಿಗೆ ಶುಕ್ರ ಪ್ರವೇಶವನ್ನು ತೆಗೆದುಕೊಳ್ತಾನೆ. ಇನ್ನು 4/7/2025 ಶುಕ್ರವಾರ ಆಷಾಢ ಶುಕ್ರವಾರ ಲಕ್ಷ್ಮೀ ಪೂಜೆಯನ್ನು ಮಾಡ್ತಕ್ಕಂಥದ್ದು ನಿಮಗೆಲ್ಲರಿಗೂ ಕೂಡ ಗೊತ್ತಿರುವಂಥದ್ದು. ಲಕ್ಷ್ಮೀ ಪೂಜೆ ಆಷಾಢ ಮಾಸದಲ್ಲಿ ಬಹಳ ಶ್ರೇಷ್ಠ. ಅದರಲ್ಲೂ ಕೂಡ ಅಮ್ಮನವರ ಆರಾಧನೆ ಬಹಳ ಶ್ರೇಷ್ಠ. ಕಷ್ಟಗಳ ನಿವಾರಣೆಗೆ ಈ ಆಷಾಢ ಮಾಸದಲ್ಲಿ ಶುಕ್ರವಾರದ ಪೂಜೆಯನ್ನು ಮಾಡೋದರಿಂದ ಆ ಕಷ್ಟಗಳು ನಿವಾರಣೆ ಆಗೋದಕ್ಕೆ ದಾರಿ ಇರ್ತದೆ. ಕೆಲವೊಂದು ತಂತ್ರ ಮಾರ್ಗಗಳಿರ್ತದೆ. ಇಂತಿಂಥದ್ದು ಮಾಡಿದರೆ ಇಂತಿಂಥ ಗ್ರಹ ನಕ್ಷತ್ರ ತಿಥಿ ವಾರ ಈ ಕಾಂಬಿನೇಷನ್ ಬಂದಾಗ ಇಂಥ ಪರಿಹಾರವನ್ನು ಮಾಡಿಕೊಂಡ್ರೆ ಅಥವಾ ಇಂಥ ವಸ್ತುವನ್ನು ಮಾಡಿದರೆ ಒಂದು ಫಲ ಬೇಗ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಏನಿರ್ತದೋ ಅದೇ ರೀತಿಯಲ್ಲಿ ಈ ಪರಿಹಾರ ಮಾರ್ಗಗಳು ಇರಲಿ. ಅದೆಲ್ಲವೂ ಕೂಡ ನಿಮಗೆ ಪಬ್ಲಿಕ್ ಟಿವಿನಲ್ಲಿ ಮಾಹಿತಿಯನ್ನು ಕೊಡ್ತಕ್ಕಂಥ ಪ್ರಯತ್ನ ಮಾಡ್ತೀವಿ. ಈಗ ಸದ್ಯದ ಮಟ್ಟಿಗೆ ಈ ವಾರದಲ್ಲಿ ಏನು ಪರಿಣಾಮವನ್ನು ಬೀರಬಹುದು 9 ಗ್ರಹಗಳ ಸ್ಥಿತಿಗತಿಗಳು. ಮೇಷರಾಶಿನಲ್ಲಿ ಶುಕ್ರ ಇದ್ದಾನೆ, ವೃಷಭ ರಾಶಿಗೆ ಪ್ರವೇಶವನ್ನು ತೆಗೆದುಕೊಳ್ತಾನೆ ಭಾನುವಾರ. ಮಿಥುನ ರಾಶಿನಲ್ಲಿ ಗುರು ರವಿ ಇರತಕ್ಕಂಥದ್ದು, ಗುರು ಅಸ್ತನಾಗಿದ್ದಾನೆ. ಮತ್ತು ಇನ್ನು ಕಟಕ ರಾಶಿನಲ್ಲಿ ಬುಧ, ಚಂದ್ರ ಬಂದು ಕಟಕ ಸ್ವಲ್ಪ ಪ್ರಮಾಣದಲ್ಲಿ ಇರ್ತಾನೆ ಅಷ್ಟೇ, ಬೆಳಗಿನ ಜಾವದಲ್ಲಿ ಅಷ್ಟೇ, ಭಾನುವಾರ ಬೆಳಗಿನ ಜಾವ. ಅದಾದ ನಂತರವಾಗಿ ಸಿಂಹ ಕನ್ಯಾ ತುಲಾ ರಾಶಿನಲ್ಲಿ ಚಂದ್ರನ ಪ್ರವೇಶ ಅಥವಾ ಸಂಚಾರ ಅಂತಕ್ಕಂಥದ್ದು ಇರುತ್ತೆ. ಇನ್ನು ಸಿಂಹರಾಶಿನಲ್ಲಿ ಕುಜ ಮತ್ತು ಕೇತು ಇರತಕ್ಕಂಥದ್ದು, ಕುಂಭರಾಶಿನಲ್ಲಿ ರಾಹು, ಮೀನರಾಶಿನಲ್ಲಿ ಶನಿ ಇರುವಂಥದ್ದು 9 ಗ್ರಹಗಳ ಸ್ಥಿತಿಗತಿಗಳು ಈ ರೀತಿಯಲ್ಲಿದೆ. ಈ 9 ಗ್ರಹಗಳ ಸ್ಥಿತಿಗತಿಗಳು ಈ ರೀತಿಯಲ್ಲಿರೋದ್ರಿಂದ ಏನು ಪರಿಣಾಮವನ್ನು ಎದುರಿಸಬಹುದು? ಮೇಷರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಈ ವಾರ ಸ್ವಲ್ಪ ಉತ್ಸಾಹ ಅಂತಕ್ಕಂಥದ್ದು ನಿರ್ಮಾಣವಾಗುವಂಥ ಪರಿಸ್ಥಿತಿಗಳು, ಅಗ್ನಿತತ್ವವಿರುತ್ತದೆ. ಅಂದರೆ ಸ್ವಲ್ಪ ಅದರ ಜೊತೆಯಲ್ಲಿ ಸ್ವಲ್ಪ ಕೋಪತಾಪ ಅಂತಕ್ಕಂಥ ರೀತಿಯಲ್ಲಿ ಆ ಥರದ ಸ್ಥಿತಿಗತಿಗಳು ಅಂತಕ್ಕಂಥದ್ದು ಇದ್ರೂ ಕೂಡ ಅದರ ಜೊತೆಯಲ್ಲಿ ಸ್ವಲ್ಪ ಹೆಚ್ಚಿನದಾಗಿ ಈ ಶೃಂಗಾರ ಅನ್ನೋ ರೀತಿಯಲ್ಲಿ ಅಥವಾ ಮೇಕಪ್ ಮಾಡ್ಕೊಳ್ತಕ್ಕಂಥದ್ದು, ತುಂಬ ಡ್ರೆಸ್ ಮಾಡ್ಕೊಳ್ತಕ್ಕಂಥ ಒಂದು ಪರಿಸ್ಥಿತಿಗಳು, ಸ್ವಲ್ಪ ಸಿಹಿ ಭೋಜನಗಳು ಅಂತಕ್ಕಂಥ ರೀತಿಯಲ್ಲಿ ಅಥವಾ ಏನಾದರೂ ರುಚಿಯಾದನ್ನು ತಿನ್ನಬೇಕು ಅನ್ನೋ ರೀತಿಯಾದಂಥ ಒಂದು ವ್ಯಾಮೋಹ. ಮತ್ತು ಈ ದುಶ್ಚಟಗಳಿರ್ತಕ್ಕಂಥವರು ದುಶ್ಚಟವನ್ನು ಜಾಸ್ತಿ ಮಾಡಿಕೊಳ್ತಕ್ಕಂಥ ಪರಿಸ್ಥಿತಿಗಳು, ಕುಡಿತ, ಜೂಜು, ರೇಸ್ ಇವುಗಳು ಇರುವಂಥವು ಸ್ವಲ್ಪ ಹೆಚ್ಚಾಗಿ ಮಾಡಿಕೊಳ್ತಕ್ಕಂಥ ಒಂದು ಪರಿಸ್ಥಿತಿಗಳು. ಮತ್ತು ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರಗಳು ಅಂತಕ್ಕಂಥದ್ದು ಸ್ವಲ್ಪ ಚೇತರಿಕೆಯನ್ನು ಕಾಣತಕ್ಕಂಥದ್ದು, ಆರ್ಥಿಕವಾದಂಥ ಸ್ಥಿತಿಗತಿಗಳಲ್ಲಿ ಸ್ವಲ್ಪ ಸುಧಾರಣೆ ಆಗುವಂಥ ಲಕ್ಷಣಗಳು, ಪಾಲುದಾರಿಕೆ ವ್ಯವಹಾರದಲ್ಲಿ ಸ್ವಲ್ಪ ಅನುಕೂಲವಾಗ್ತಕ್ಕಂಥದ್ದು, ಸಂಗಾತಿಯಿಂದ ಆರ್ಥಿಕವಾದಂಥ ವ್ಯವಸ್ಥೆಗಳಾಗುವಂಥ ಒಂದು ಪರಿಸ್ಥಿತಿಗಳು. ಮತ್ತು ಈ ಶುಭ ಕಾರ್ಯಗಳಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ಸ್ವಲ್ಪ ಏನಾದರೂ ಶುಭಕರವಾದಂಥ ವಾತಾವರಣ ನಿರ್ಮಾಣ ಆಗುತ್ತೆ ಅನ್ನೋ ರೀತಿಯಾದಂಥ ಒಂದು ಭರವಸೆಗಳು ಮೂಡ್ತಕ್ಕಂಥ ಒಂದು ಪರಿಸ್ಥಿತಿಗಳು ನಿರ್ಮಾಣವಾಗಿ ಬರುವಂಥ ಸಾಧ್ಯತೆಗಳು ಉಂಟು ಅಂತ ಹೇಳ್ತದೆ. ಅದರ ಜೊತೆಯಲ್ಲಿ ರಾಹುವಿನ ಪ್ರಭಾವವೂ ಕೂಡ ಈ ವಾರ ಹೆಚ್ಚಾಗಿರ್ತಕ್ಕಂಥದ್ದಾಗಿರೋದ್ರಿಂದ ಸ್ವಲ್ಪ ನಿಮಗೆ ಲಾಭವನ್ನು ತರಬಹುದು, ಮಕ್ಕಳಿಂದ ಲಾಭವನ್ನು ತರಬಹುದು ಅಥವಾ ಮಕ್ಕಳ ಜೀವನ ಸುಧಾರಣೆಯಾಗುವಂಥ ಲಕ್ಷಣಗಳು ಗೋಚರಿಸಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣುತ್ತದೆ. ಪ್ರೀತಿ ಪ್ರೇಮದ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಯಶಸ್ಸು, ಆಯ್ಕೆ ತಪ್ಪು ಅಂತಕ್ಕಂಥ ರೀತಿಯಲ್ಲಿ ಕಾಣುವಂಥದ್ದು, ಪೂರ್ವದಲ್ಲಿ ಮಾಡಿರ್ತಕ್ಕಂಥ ಒಂದು ಪೂಜೆ ಪುನಸ್ಕಾರದ ಫಲಗಳು ಈ ಸಂದರ್ಭದಲ್ಲಿ ಸಿಗುವಂಥ ಲಕ್ಷಣಗಳೆಲ್ಲವೂ ಕೂಡ ಇರುವಂಥದ್ದು ಉಂಟು. ಸೇವಕರಿಂದ ನಷ್ಟ ಅಂತಕ್ಕಂಥದ್ದು, ಸೋದರ ಮಾವನಿಂದ ನಷ್ಟ ಅಂತಕ್ಕಂಥ ಒಂದು ಪರಿಸ್ಥಿತಿಗಳು, ಅನಾರೋಗ್ಯ ಸಮಸ್ಯೆಗಳು ಸ್ವಲ್ಪ ರೆಸ್ಟ್ ಮಾಡುವಂಥ ಪರಿಸ್ಥಿತಿಯನ್ನು ತರಬಹುದು. ಅದರಲ್ಲೂ ಕೂಡ ಕಾಲು ನೋವು, ಸ್ವಲ್ಪ ಮಂದತ್ವ, ಮರವಿನ ಪ್ರಭಾವ, ಉಸಿರಾಟ ಸಮಸ್ಯೆ, ಡಸ್ಟ್ ಅಲರ್ಜಿ ಇರ್ತಕ್ಕಂಥದ್ದು, ಈ ವ್ಯತ್ಯಾಸಗಳಿರ್ತಕ್ಕಂಥವ್ರಿಗೆ ಸ್ವಲ್ಪ ಆರೋಗ್ಯದ ಮೇಲೆ ಸ್ವಲ್ಪ ಪರಿಣಾಮವನ್ನು ಬೀರಬಹುದು ಅಥವಾ
ಹೆಚ್ಚಾಗಿ ನೀವು ನಿದ್ರೆ ಮಾಡುವಂಥ ಪರಿಸ್ಥಿತಿಯನ್ನು ಕೂಡ ತರಬಹುದು ಅನಾರೋಗ್ಯ ಕಾರಣಗಳಿಂದ ಅಂತಕ್ಕಂಥ ರೀತಿಯಲ್ಲಿ. ಬಂಧುಗಳಿಂದ ನಷ್ಟವಾಗ್ತಕ್ಕಂಥದ್ದು, ಪತ್ರ ವ್ಯವಹಾರಗಳಲ್ಲಿ ಸ್ವಲ್ಪ ಸಮಸ್ಯೆಗಳನ್ನು ತಂದುಕೊಳ್ತಕ್ಕಂಥ ಸ್ಥಿತಿ ನಿರ್ಮಾಣವಾಗ್ತದೆ. ಪ್ರಯಾಣದಲ್ಲಿ ಸ್ವಲ್ಪ ಮಂದಗತಿ ಅಥವಾ ಅಂದರೆ ಹೋಗುವಂಥ ಸಮಯಕ್ಕೆ ಸರಿಯಾದ ಸಮಯಕ್ಕೆ ಹೋಗೋದಕ್ಕೆ ಆಗುವುದಿಲ್ಲ ಅಂತಕ್ಕಂಥ ಪರಿಸ್ಥಿತಿಗಳು ನಿರ್ಮಾಣವಾಗಿ ಬರುತ್ತೆ. ಆದರೂ ಕೂಡ ನಿಮಗೆ ಸ್ವಲ್ಪ ಆರ್ಥಿಕವಾದಂಥ ಸ್ಥಿತಿಗತಿಗಳು ಮತ್ತು ಕೌಟುಂಬಿಕವಾದಂಥ ಸ್ಥಿತಿಗತಿಗಳು ಸ್ವಲ್ಪ ಸುಧಾರಣೆ ಆಗುವಂಥ ಲಕ್ಷಣಗಳಿದೆ. ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ ಈ ವಾರದಕ್ಕೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ. ಇನ್ನು ವಿದ್ಯಾಭ್ಯಾಸ ಸ್ವಲ್ಪ ಪರವಾಗಿಲ್ಲ, ಅನುಕೂಲಕರವಾದಂಥ ರೀತಿಯಲ್ಲಿ ಇರುತ್ತೆ. ವಿದ್ಯಾಭ್ಯಾಸ ವಿಚಾರ ಸಂಬಂಧಪಟ್ಟಂತೆ ಹೈಯರ್ ಎಜುಕೇಷನು ಸ್ವಲ್ಪ ಎಲ್ಲೋ ಸಣ್ಣದಾಗಿ ಆದಂಥದ್ದು ಕೈ ತಪ್ಪಬಹುದು, ಅಥವಾ ನೀವೇ ಅದನ್ನು ಕಳೆದುಕೊಳ್ತಕ್ಕಂಥ ಪರಿಸ್ಥಿತಿಯೂ ಬರ್ಬೋದು, ಅಥವಾ ನೀವೇ ಅದನ್ನು ಬೇಡ ಇನ್ನೊಂದು ಯಾವುದಾದ್ರು ಆಯ್ಕೆ ಮಾಡ್ಕೊಳ್ಳೋಣ ಅನ್ನೋ ರೀತಿಯಲ್ಲಿ ಸ್ವಲ್ಪ ದ್ವಂದ್ವಗಳು ನಿರ್ಮಾಣ ಮಾಡಿಕೊಳ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿ ಇರುತ್ತೆ ಅಂತಕ್ಕಂಥ ರೀತಿಯಲ್ಲಿ ಉಂಟು ಈ ಸಂದರ್ಭ. ಮತ್ತು ವ್ಯಾಜ್ಯಗಳಲ್ಲಿ ಹಿನ್ನಡೆ ಎನ್ನುವ ರೀತಿಯಾದಂಥ ಸ್ಥಿತಿಯನ್ನು ನೋಡಬಹುದು ಮೇಷರಾಶಿನವರು. ಪರಿಹಾರವನ್ನು ಏನು ಮಾಡಿಕೊಳ್ಬೇಕಾಗತ್ತೆ? ಸಾಮಾನ್ಯವಾಗಿ ಈ ವಾರ ಪರಿಹಾರ ಮಾಡಿಕೊಳ್ಳೋದಾದರೆ ಅಮ್ಮನವರ ದೇವಸ್ಥಾನದಲ್ಲಿ ತುಪ್ಪದ ದೀಪವನ್ನು ಹಚ್ಚತಕ್ಕಂಥದ್ದು ತುಂಬ ಶ್ರೇಷ್ಠವಾದಂಥ ಪರಿಹಾರವಾಗ್ತದೆ ಮೇಷರಾಶಿನವರಿಗೆ. ಇನ್ನು ವೃಷಭ ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಸ್ವಲ್ಪ ಕೋಪತಾಪಗಳು ಜಾಸ್ತಿ, ಇಗೋಯಿಸಮ್ ಜಾಸ್ತಿ, ನಾನು ಅಂತಕ್ಕಂಥದ್ದು ಜಾಸ್ತಿ, ನಾನತ್ವ ಜಾಸ್ತಿ, ಒಳ್ಳೆತನವನ್ನು ತೋರಿಸೋದಕ್ಕೋ ಎಲ್ಲೋ ಹಳ್ಳಕ್ಕೆ ಬೀಳ್ತಕ್ಕಂಥದ್ದು, ಕನಿಕರವನ್ನು ತೋರಿಸೋಕೋಗಿ ಎಲ್ಲೋ ಸಮಸ್ಯೆಯನ್ನು ತಂದುಕೊಳ್ತಕ್ಕಂಥ ಸ್ಥಿತಿ, ಅಂತಃಕರಣದಲ್ಲಿ ಏನೋ ಒಂದು ರೀತಿಯಾದಂಥ ದ್ವಂದ್ವದ ಸ್ಥಿತಿಗೆ ನಿರ್ಮಾಣವಾಗ್ತದೆ. ಇದು ಮಾಡಿದ ಸರಿನಾ, ಇದು ಮಾಡಿದ ತಪ್ಪಾ ಅನ್ನೋ ರೀತಿಯಲ್ಲಿ ಈ ಸರಿ ತಪ್ಪುಗಳ ರೀತಿಯಲ್ಲಿ ಸ್ವಲ್ಪ ಒದ್ದಾಟವನ್ನು ಅನುಭವಿಸುವಂಥ ಪರಿಸ್ಥಿತಿಗಳು ಬರಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣ್ತದೆ. ಮತ್ತು ಈ ಬಡ್ತಿಗೆ ಸಂಬಂಧಪಟ್ಟಂಥ ಪ್ರಯತ್ನವನ್ನು ಮಾಡ್ತಾ ಇರ್ತಕ್ಕಂಥವರಿಗೆ ಅನುಕೂಲವಾಗ್ತಕ್ಕಂಥದ್ದು, ಮೇಲಧಿಕಾರಿಗಳಿಂದ ಸ್ವಲ್ಪ ಸಹಕಾರಗಳು ಸಿಗುವಂಥ ಲಕ್ಷಣಗಳು ಗೋಚರಿಸ್ತಕ್ಕಂಥ ಸಾಧ್ಯತೆಗಳು ಉಂಟು ಅಂತ ಹೇಳ್ತದೆ. ಸ್ವಲ್ಪ ಆಹಾರ ವ್ಯತ್ಯಾಸದಿಂದ ಏನಾದರೂ ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸ ಬರಬಹುದು ಬಿಟ್ಟರೆ ಅಂಥ ಗಂಭೀರವಾದ ಸಮಸ್ಯೆಗಳೇನು ಕಂಡು ಬರೋದಿಲ್ಲ. ಏನಾದರೂ ಸಣ್ಣ ಪುಟ್ಟದಾಗಿ ಬರೋದಾದರೆ ಸ್ವಲ್ಪ ಪಿತ್ತದೋಷ ಅಂತಕ್ಕಂಥದ್ದು ಬರಬಹುದು. ಸ್ವಲ್ಪ ಉಷ್ಣದಲ್ಲಿ ದೇಹದ ಉಷ್ಣಾಂಶದಲ್ಲಿ ಸ್ವಲ್ಪ ವ್ಯತ್ಯಾಸಗಳು ಆಗಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣುವಂಥದ್ದುಂಟು. ವಿದ್ಯಾಭ್ಯಾಸದಲ್ಲಿ ಪ್ರಗತಿಯನ್ನು ಕಾಣತಕ್ಕಂಥ ಸ್ಥಿತಿ, ಶುಭ ಕಾರ್ಯದ ವಿಚಾರಗಳಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ಸ್ವಲ್ಪ ಒಂದು ಭರವಸೆಗಳು ಮೂಡುವಂಥ ಲಕ್ಷಣಗಳು ಗೋಚರಿಸಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣುವಂಥದ್ದು ಉಂಟು. ವೃತ್ತಿ ಪ್ರವೃತ್ತಿಗಳಲ್ಲಿ ಏಳಿಗೆಯನ್ನು ಕಾಣತಕ್ಕಂಥದ್ದು, ಕೌಟುಂಬಿಕವಾದಂಥ ಸಮಸ್ಯೆಗಳು ಬಗೆಹರಿತಕ್ಕಂಥದ್ದು, ಆರ್ಥಿಕವಾದಂಥ ಲಾಭವನ್ನು ನೋಡ್ತಕ್ಕಂಥ ಒಂದು ಪರಿಸ್ಥಿತಿ, ಮಕ್ಕಳಿಗೇನೋ ಒಂದು ಬದಲಾವಣೆಗಳಾಗ್ತಕ್ಕಂಥದ್ದು, ಮಾತಿನಿಂದ ಕಾರ್ಯಜಯವನ್ನು ಮಾಡಿಕೊಳ್ತಕ್ಕಂಥ ಪರಿಸ್ಥಿತಿಯೂ ಕೂಡ ನಿರ್ಮಾಣವಾಗಿ ಬರುವಂಥ ಸಾಧ್ಯತೆಗಳು ಉಂಟು ಅಂತ ಹೇಳಿದರೆ. ಪ್ರೇಮ ವಿವಾಹದಲ್ಲಿ ಜೀವನ ಸಾಧಿಸ್ತಕ್ಕಂಥ ಸ್ಥಿತಿ, ಪೂರ್ವದಲ್ಲಿ ಯಾರಿಗೂ ಏನೋ ಸಹಾಯ ಸಹಕಾರವನ್ನು ಮಾಡಿದ್ದೀರಿ ಅಂದರೆ ಅದರ ಫಲಾಫಲಗಳು, ಅಂದರೆ ವಯೋವೃದ್ಧರಿಗೆ ಯಾರಿಗೂ ಸಹಾಯವನ್ನು ಮಾಡಿದ್ದೀರಿ ಅಂತ ಅಂದಾಗ ಅದರ ಫಲಾಫಲಗಳು ಈ ಸಂದರ್ಭದಲ್ಲಿ ಸಿಗುವಂಥ ಲಕ್ಷಣಗಳು ಗೋಚರಿಸುವಂಥ ಸಾಧ್ಯತೆಗಳು ಇರುತ್ತೆ ಅಂತಕ್ಕಂಥ ರೀತಿಯಲ್ಲಿ ಕಾಣ್ತದೆ. ಪಿತ್ರಾರ್ಜಿತ ಸ್ವತ್ತಿನ ಸಮಸ್ಯೆಗಳು ಬಗೆಹರಿತಕ್ಕಂಥ ಲಕ್ಷಣಗಳು, ತಂದೆಯಿಂದ ಸಹಕಾರವನ್ನು ನೋಡ್ತಕ್ಕಂಥ ಲಕ್ಷಣವನ್ನು ವೃಷಭ ರಾಶಿನವರು ಈ ವಾರ ನೋಡಬಹುದು. ಒಟ್ಟಿನಲ್ಲಿ ಈ ವಾರ ವೃಷಭ ರಾಶಿನವರು ಉತ್ತಮವಾದಂಥ ಫಲವನ್ನೇ ನೋಡುವಂಥ ಸ್ಥಿತಿಗತಿಗಳಿರೋದ್ರಿಂದ ಆತಂಕವನ್ನು ಬಿಡ್ತಕ್ಕಂಥ ಅವಶ್ಯಕತೆಗಳಿರೋದಿಲ್ಲ ವೃಷಭ ರಾಶಿನವರು. ಪರಿಹಾರವನ್ನು ಏನು ಮಾಡಿಕೊಳ್ಬೇಕಾಗತ್ತೆ? ಕುಲದೇವತೆಗೆ ಮಲ್ಲಿಗೆ ಹೂವಿನಿಂದ ಅಷ್ಟೋತ್ತರವನ್ನು ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಿ ಅದ್ಭುತವಾದಂಥ ಫಲವನ್ನು ನೀವು ನೋಡಬಹುದು. ಇನ್ನು ಮಿಥುನ ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಸೋಮಾರಿತನ, ಆಲಸ್ಯ, ಮಂದತ್ವ, ನಿಧಾನ, ಯಾವುದೇ ತೀರ್ಮಾನವನ್ನು ತೆಗೆದುಕೊಳ್ಳೋದ್ರೂ ಕೂಡ ಸ್ವಲ್ಪ ಯೋಚನೆ ಮಾಡಿ ತುಂಬ ಚಿಂತೆಯನ್ನು ಮಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿ ಬರುತ್ತೆ. ಸಡನ್ ಡಿಸಿಷನ್ಸ್ ತೆಗೆದುಕೊಳ್ಳಲ್ಲ. ಮತ್ತು ಕೆಲಸ ಕಾರ್ಯಗಳು ಅಷ್ಟೇ ತುಂಬ ಸ್ಲೋ ಅಂತಕ್ಕಂಥ ರೀತಿಯಲ್ಲಿ. ಈಗ ಒಂದು ಟೈಮಿಗೆ ಹೊರಡಬೇಕು ಅಂತ ಅಂದ್ಕೊಂಡಿರ್ತೀರಿ, ಹೊರಡೋ ಟೈಮಿಗೆ ಹೊರಡೋಕ್ಕಾಗಲ್ಲ, ಲೇಟಾಗಿ ಹೋಗಬೇಕಾಗತ್ತೆ. 9 ಗಂಟೆ ಹೋಗುವಂಥವ್ರು 1 ಗಂಟೆನೋ 2 ಗಂಟೆನೋ ಲೇಟ್ ಹೋಗಬೇಕಾಗತ್ತೆ. ಅಥವಾ ತಲುಪುವಂಥ ಜಾಗವನ್ನು ತುಂಬ ಲೇಟಾಗಿ ತಲುಪುವಂಥ ಪರಿಸ್ಥಿತಿಗಳು ಬರಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣುವಂಥದ್ದು ಉಂಟು ಮಿಥುನ ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ. ಮತ್ತು ತಂದೆಯ ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗ್ತಕ್ಕಂಥದ್ದು, ಭವಿಷ್ಯದ ಬಗ್ಗೆ ವಿಪರೀತವಾದಂಥ ತಲೆ ಕೆಡಿಸಿಕೊಳ್ತಕ್ಕಂಥ ಸ್ಥಿತಿ, ಒಳಗಡೆ ಏನೋ ಒಂಥರ ಭಯ, ಗಾಬರಿ, ಆತಂಕ, ಒಂದು ರೀತಿಯಲ್ಲಿ ಒಳಿತನ್ನು ಮಾಡ್ತೀವಿ, ಆ ಒಳಿತಿನ ಫಲ ಸಿಗೋದಿಲ್ಲ ಅನ್ನೋ ರೀತಿಯಲ್ಲಿ ಸ್ವಲ್ಪ ಎಲ್ಲೋ ನಿಮ್ಮ ಒಳ್ಳೆತನವನ್ನು ದುರುಪಯೋಗಪಡಿಸಿಕೊಂಡಿರ್ತಕ್ಕಂಥವರು ನೆನಪಾಗಿ
ಅದರಿಂದ ಸ್ವಲ್ಪ ಕೆಲವೊಂದು ನೋವನ್ನು ಅನುಭವಿಸಬಹುದು. ವಿದ್ಯಾಭ್ಯಾಸದಲ್ಲಿ ಮಂದತ್ವ ಅಂತಕ್ಕಂಥ ಪರಿಸ್ಥಿತಿಗಳು, ರಾಜಯೋಗ ಬರುತ್ತೆ ಮಕ್ಕಳಿಂದ ಅಥವಾ ಮಕ್ಕಳ ಬಲಾಬಲದಿಂದ ಅಥವಾ ಜಾತಕದ ಬಲದಿಂದಲೂ ಕೂಡ ಸ್ವಲ್ಪ ಅನುಕೂಲವಾಗುವಂಥ ಯೋಗ ಫಲಗಳನ್ನು ಪಡೆದುಕೊಂಡು ಬಂದಿದ್ದೀರಿ. ಮತ್ತು ಹೆಣ್ಣು ಮಕ್ಕಳಿಂದಲೋ, ತಂಗಿಯಿಂದಲೋ, ತಾಯಿಯಿಂದಲೋ, ಸಹೋದರಿಯಿಂದಲೋ ಅಥವಾ ಸಂಗಾತಿಯಿಂದಲೋ, ಸಂಗಾತಿ ಅಂತಂದರೆ ಗಂಡು ಮಕ್ಕಳಾಗಿದ್ದಂಥವ್ರಿಗೆ ಮಾತ್ರ, ಮಗಳಿಂದ ಅಥವಾ ಹೆಣ್ಣು ಮಕ್ಕಳಿಂದ ಸ್ವಲ್ಪ ಅನುಕೂಲವಾಗುವಂಥ ಪರಿಸ್ಥಿತಿಯನ್ನು ತಂದುಕೊಡುವಂಥ ಸಾಧ್ಯತೆಗಳು ಉಂಟು ಅಂತ ಹೇಳ್ತದೆ ಈ ಸಂದರ್ಭ ಅಂತಕ್ಕಂಥದ್ದು. ಆರೋಗ್ಯದ ವಿಚಾರ ಸಂಬಂಧಪಟ್ಟಂಥ ಗಂಭೀರವಾದ ಸಮಸ್ಯೆಗಳೇನು ನಿಮಗೆ ಕಾಡಾಟವನ್ನು ಕೊಡೋದಿಲ್ಲ. ಆರೋಗ್ಯ ಸುಧಾರಣೆ ಆಗುವಂಥ ಸ್ಥಿತಿನಲ್ಲೇ ಈ ವಾರ ಮಿಥುನ ರಾಶಿನವರಿಗೆ ಇರುವಂಥದ್ದು. ಹಾಗಾಗಿ ಚಿಂತೆ ಮಾಡುವಂಥ ಅವಶ್ಯಕತೆಗಳೇನಿಲ್ಲ. ಆರ್ಥಿಕವಾದಂಥ ಸ್ಥಿತಿಗತಿಗಳು ಸ್ವಲ್ಪ ತುಂಬ ಅತ್ಯುತ್ತಮ ಅನ್ನೋ ರೀತಿಯಲ್ಲಿ ಇರೋದಿಲ್ಲ, ಸ್ವಲ್ಪ ಮಂದತ್ವದ ಚೇತರಿಕೆ ಅನ್ನೋ ರೀತಿಯಲ್ಲಿ ಇರುತ್ತೆ ಮಿಥುನ ರಾಶಿನವರಿಗೆ. ಪರಿಹಾರ ಏನು ಮಾಡಿಕೊಳ್ಬೇಕಾಗತ್ತೆ? ಹನುಮಂತನ ದೇವಸ್ಥಾನಕ್ಕೆ ಬಿಲ್ವಪತ್ರೆಯಿಂದ ಅಷ್ಟೋತ್ತರವನ್ನು ಮಾಡ್ತಕ್ಕಂಥದ್ದು ಹನುಮಂತನಿಗೆ. ಅದನ್ನು ಮಾಡೋದ್ರಿಂದ ಉತ್ತಮವಾದಂಥ ಫಲವನ್ನು ಮಿಥುನ ರಾಶಿನವರು ನೋಡಬಹುದು. ಇನ್ನು ಕಟಕ ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಸ್ವಲ್ಪ ಕಟಕ ರಾಶಿಯವರಿಗೆ ಈ ವಾರ ಅಷ್ಟೊಂದು ಉತ್ತಮವಾದಂಥ ಫಲವನ್ನು ನೋಡುವಂಥ ಸಾಧ್ಯತೆಗಳು ತುಂಬ ಕಡಿಮೆ. ತುಂಬ ಒತ್ತಡಗಳಾಗ್ತದೆ. ಕೌಟುಂಬಿಕವಾದಂಥ ಕಲಹವನ್ನು ಅನುಭವಿಸುವಂಥ ಸಾಧ್ಯತೆಗಳು, ಸ್ವಲ್ಪ ಒಡವೆ ವಸ್ತ್ರಾಭರಣಗಳನ್ನು ಕಳೆದುಕೊಳ್ತಕ್ಕಂಥ ಸ್ಥಿತಿಯೂ ಕೂಡ ನಿರ್ಮಾಣವಾಗಿ ಬರುವಂಥ ಸಾಧ್ಯತೆಗಳಿರುತ್ತೆ. ಮತ್ತು ಕಣ್ಣಿಗೆ ಸ್ವಲ್ಪ ಪೆಟ್ಟು ಮಾಡಿಕೊಳ್ತಕ್ಕಂಥದ್ದು, ದೃಷ್ಟಿದೋಷವಿರ್ತಕ್ಕಂಥವ್ರಿಗೆ ಸ್ವಲ್ಪ ಹೆಚ್ಚಾಗುವಂಥ ಪರಿಸ್ಥಿತಿಗಳು, ಆಹಾರ ವ್ಯತ್ಯಾಸಗಳು ಅಂತಕ್ಕಂಥದ್ದು ನಿಮಗೆ ಅನಾರೋಗ್ಯವನ್ನು ತರುವಂಥ ಸಾಧ್ಯತೆಗಳಿರುತ್ತೆ ಕಟಕ ರಾಶಿನವರಿಗೆ. ಇನ್ನು ಮಕ್ಕಳಿಂದ ಲಾಭವನ್ನು ನೋಡ್ತಕ್ಕಂಥದ್ದು, ಪ್ರೀತಿಪಾತ್ರರಿಂದ ಲಾಭವನ್ನು ನೋಡ್ತಕ್ಕಂಥದ್ದು, ಸಂತಾನ ದೋಷಗಳು ಅಂತಕ್ಕಂಥದ್ದು ನಿವಾರಣೆ ಆಗುವಂಥ ಲಕ್ಷಣಗಳಿರುತ್ತದೆ. ಅಮ್ಮನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ಯಾವುದಾದ್ರೂ ಪೂಜೆ ಪುನಸ್ಕಾರವನ್ನು ಮಾಡಿದರೆ ಅದರ ಫಲಾಫಲಗಳು ಯಶಸ್ಸು ಅಂತಕ್ಕಂಥ ಪರಿಸ್ಥಿತಿಗಳು, ಉದ್ಯೋಗ ಲಾಭ ಅಥವಾ ಉದ್ಯೋಗದಲ್ಲಿ ಏನಾದರೂ ವರ್ಗಾವಣೆ ಬಡ್ತಿಗೆ ಸಂಬಂಧಪಟ್ಟಂತೆ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ ಅಂದರೆ ಅದರಲ್ಲೂ ಕೂಡ ಅನುಕೂಲವಾಗುವಂಥ ಯೋಗ ಫಲವನ್ನು ಈ ಸಂದರ್ಭದಲ್ಲಿ ಪಡೆದುಕೊಂಡಿರ್ತಕ್ಕಂಥದ್ದು ಉಂಟು ಅಂತ ಹೇಳಿದರೆ, ದೂರ ಪ್ರಯಾಣ, ವಿದೇಶಿಯಾನಕ್ಕೆ ಸಂಬಂಧಪಟ್ಟಂಥ ರೀತಿಯಲ್ಲಿ ಸ್ವಲ್ಪ ಶುಭಕರವಾದಂಥ ವಾತಾವರಣ ನಿರ್ಮಾಣವಾಗಿ ಬರಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣುವಂಥದ್ದು ಉಂಟು ಅಂತ ಹೇಳ್ತದೆ ಕಟಕ ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ. ವ್ಯಾಜ್ಯಗಳಲ್ಲಿ ಸ್ವಲ್ಪ ಎಳೆದಾಟವನ್ನು ಅನುಭವಿಸುವಂಥ ಸಾಧ್ಯತೆಗಳಿರುತ್ತೆ ಮತ್ತು ಹೆಚ್ಚಾಗಿ ಖರ್ಚನ್ನು ಮಾಡತಕ್ಕಂಥದ್ದು ದೇವತಾ ಕಾರ್ಯಗಳಿಗೋಸ್ಕರವೋ ಅಥವಾ ಪೂಜೆ ಪುನಸ್ಕಾರಗಳಿಗೋಸ್ಕರವೋ ದಾನ ಧರ್ಮಗಳಿಗೋಸ್ಕರವೋ ಹೆಚ್ಚಾಗಿ ಖರ್ಚು ಮಾಡುವಂಥ ಪರಿಸ್ಥಿತಿಯನ್ನು ಈ ವಾರದಲ್ಲಿ ಕಟಕ ರಾಶಿನವರು ನೋಡ್ತೀರಿ. ಆರ್ಥಿಕವಾಗಿ ಅಂಥ ಅನುಕೂಲವಿಲ್ಲ ಮತ್ತು ಆರ್ಥಿಕ ಒತ್ತಡವನ್ನು ಕೂಡ ಅನುಭವಿಸುವಂಥ ಸಾಧ್ಯತೆಗಳಿರುತ್ತೆ ಕಟಕ ರಾಶಿನವ್ರಿಗೆ. ಪರಿಹಾರ ಏನು ಮಾಡಿಕೊಳ್ಬೇಕಾಗತ್ತೆ? ನಿಮಗೆ ಶುಕ್ರ ಸ್ವಲ್ಪ ಬಲವಾಗಿ ಕುಳಿತಿದ್ದಾನೆ. ಕುಜ ಶುಕ್ರರ ಬಲ ಇರತಕ್ಕಂಥದ್ದಾಗಿರೋದ್ರಿಂದ ನೀವು ಮಾಡಬೇಕಾಗಿರ್ತಕ್ಕಂಥ ಪರಿಹಾರವಿಷ್ಟೇ. ಅಮ್ಮನವರ ದೇವಸ್ಥಾನದಲ್ಲಿ ಕೆಂಪು ಕಣಿಗೆಲೆ ಹೂವಿನಿಂದ ಅಷ್ಟೋತ್ತರವನ್ನು ಮಾಡಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಿ ಉತ್ತಮವಾದಂಥ ಫಲವನ್ನು ಕಟಕ ರಾಶಿನವರು ನೋಡಬಹುದು. ಇನ್ನು ಸಿಂಹರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಸ್ವಲ್ಪ ಶುಭ ಕಾರ್ಯ ಸಂಬಂಧಪಟ್ಟಂತೆ ಹೆಚ್ಚಾಗಿ ತಲೆ ಕೆಡಿಸ್ಕೊಳ್ತಕ್ಕಂಥದ್ದು ಆಗ್ತಾ ಇಲ್ಲ, ಏನು ಮಾಡೋದು ಮಾಡೋದು ಅನ್ನೋ ರೀತಿಯಲ್ಲಿ ಸ್ವಲ್ಪ ಈ ಮದುವೆ ಸಂಬಂಧಪಟ್ಟಂಥ ರೀತಿಯಲ್ಲಿ ಸ್ವಲ್ಪ ತಲೆ ಕೆಡಿಸ್ಕೊಳ್ತಕ್ಕಂಥದ್ದು ಮತ್ತು ಈ ಪಾಲುದಾರಿಕೆ ವ್ಯವಹಾರದಲ್ಲಿ ಸಮಸ್ಯೆಗಳಿರ್ತಕ್ಕಂಥವನ್ನ ಹೇಗೆ ಬಗೆಹರಿಸ್ಕೊಳ್ತಕ್ಕಂಥದ್ದು ಅನ್ನೋ ರೀತಿಯಲ್ಲಿ ಸ್ವಲ್ಪ ಒದ್ದಾಟವನ್ನು ಅನುಭವಿಸ್ತಕ್ಕಂಥದ್ದು. ಆದರೆ ಈ ಎಲ್ಲ ಸಮಸ್ಯೆಗಳು ಕೂಡ ಮಾತುಕತೆ ಮುಖಾಂತರವೋ ಅಥವಾ ಪ್ರಯತ್ನಪೂರ್ವಕವಾದಂತಹ ಒಂದು ಫಲದಿಂದಲೋ ಗುರುವಿನ ಆಶೀರ್ವಾದ ದೈವಾಶೀರ್ವಾದದಿಂದಲೋ ನೀವು ಯೋಚನೆ ಮಾಡತಕ್ಕಂಥ ಒಂದು ಸಮಸ್ಯೆಗಳೆಲ್ಲವೂ ಕೂಡ ನಿವಾರಣೆ ಆಗುತ್ತೆ. ಚಿಂತೆ ಮಾಡುವಂಥ ಅವಶ್ಯಕತೆಗಳೇನಿಲ್ಲ. ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರಗಳು ಅಂತಕ್ಕಂಥದ್ದು ಸ್ವಲ್ಪ ಲಾಭವನ್ನು ನೋಡ್ತಕ್ಕಂಥ ಪರಿಸ್ಥಿತಿಯೂ ಕೂಡ ನಿರ್ಮಾಣವಾಗಿ ಬರುತ್ತೆ. ಸರ್ಕಾರಿ ಅಧಿಕಾರಿಗಳಿಂದ ಸ್ವಲ್ಪ ಕೆಲಸ ಕಾರ್ಯಗಳಾಗುತ್ತೆ, ಹೆಚ್ಚು ಖರ್ಚು ಮಾಡ್ತದೆ. ಅದೇ ರೀತಿಯಲ್ಲಿ ಕೆಲಸ ಕಾರ್ಯಗಳಾಗುವಂಥ ಪರಿಸ್ಥಿತಿಯಲ್ಲಿ ಆ ಉತ್ಸಾಹದಲ್ಲಿ ಮಾಡೋದಕ್ಕೋದ್ರೆ ಮೋಸವನ್ನೂ ಕೂಡ ಅವರಿಂದ ನೀವು ನಿರೀಕ್ಷೆಯನ್ನು ಮಾಡಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣುವಂಥದ್ದು ಉಂಟು. ಕೌಟುಂಬಿಕವಾದಂಥ ಕಲಹ, ಕೌಟುಂಬಿಕವಾಗಿ ಸ್ವಲ್ಪ ಮನಸ್ತಾಪವನ್ನು ಮಾಡಿಕೊಳ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣವಾಗಿ ಬರುತ್ತೆ ಮತ್ತು ಆರ್ಥಿಕವಾದಂಥ ಒತ್ತಡವನ್ನು ಕೂಡ ಅನುಭವಿಸುವಂಥ ಸಾಧ್ಯತೆಗಳು. ಕುಟುಂಬಸ್ಥರಿಂದ ಸ್ವಲ್ಪ ನೋವು, ನಿರಾಸೆ, ಅವಮಾನ ಅಂತಕ್ಕಂಥ ರೀತಿಯಲ್ಲಿ ಕಾಣುವಂಥ ಸಾಧ್ಯತೆಗಳಿರುತ್ತೆ. ಮತ್ತು ಜೂಜು, ರೇಸ್, ಲಾಟರಿ ಇವುಗಳಿಂದ
ಸಮಸ್ಯೆಯನ್ನು ತಂದುಕೊಳ್ಳಬಹುದು ಅಂತಕ್ಕಂಥ ರೀತಿಯಲ್ಲಿ ಇದೆ. ತಂದೆಯ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಬರುವಂತಹ ಸಾಧ್ಯತೆಗಳಿರುತ್ತೆ. ಉದ್ಯೋಗದಲ್ಲಿ ಮೇಲಧಿಕಾರಿಗಳಿಂದ ಸ್ವಲ್ಪ ನಿಮಗೆ ಅನುಕೂಲವನ್ನು, ಲಾಭವನ್ನು, ಯೋಗ ಫಲವನ್ನು ನೋಡಬಹುದು. ಸ್ಥಿರಾಸ್ತಿ ವ್ಯವಹಾರಗಳನ್ನು ನೀವೇ ಮುಂದೂಡಬಹುದು. ಬಿಟ್ಟರೆ ಪ್ರಯತ್ನವನ್ನು ಮಾಡಿದರೆ ಅನುಕೂಲದ ಸ್ಥಿತಿಗತಿಗಳು ನಿರ್ಮಾಣವಾಗಿ ಬರುತ್ತೆ. ಸಿಂಹರಾಶಿನವರಿಗೆ ಪರಿಹಾರ ಏನು ಮಾಡಿಕೊಳ್ಬೇಕಾಗತ್ತೆ? ರುದ್ರನ ಆಲಯದಲ್ಲಿ ಅಥವಾ ಮನೆಯಲ್ಲಾದರೂ ಆಗ್ಬೋದು, ಏಕವಾರ ರುದ್ರ ಬರ್ತದೆ, ಅಂದರೆ ನಮಕ ಚಮಕ ಅಂತ ಬರುತ್ತೆ, ಅದನ್ನು ಸ್ವಲ್ಪ ಆಲಿಸ್ತಕ್ಕಂಥದ್ದು, ಕೇಳುವಂಥ ಒಂದು ಪ್ರಯತ್ನವನ್ನು ಮಾಡಿ ಅನುಕೂಲವಾಗತ್ತೆ. ಇನ್ನು ಕನ್ಯಾ ರಾಶಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರಗಳು ಮಂದತ್ವದಿಂದ ಇದ್ರೂ ಕೂಡ ಲಾಭವನ್ನು ತರುವಂಥ ಸಾಧ್ಯತೆಗಳಿರುತ್ತೆ. ನಿಧಾನದ ಒಂದು ಪ್ರಗತಿಯನ್ನು, ಅನುಕೂಲವನ್ನು, ಯೋಗ ಫಲವನ್ನು ನೋಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿ ಬರುತ್ತೆ. ಚಿಂತೆ ಮಾಡುವಂಥ ಅವಶ್ಯಕತೆಗಳೇನಿರೋದಿಲ್ಲ. ಆರ್ಥಿಕವಾದಂಥ ಸ್ಥಿತಿಗತಿಗಳು ಸುಧಾರಣೆ ಆಗುವಂಥ ಲಕ್ಷಣಗಳಿದೆ. ಅದೇ ರೀತಿಯಲ್ಲಿ ಬಂದಂಥ ರೀತಿಯಲ್ಲಿ ಖರ್ಚಾಗುವಂಥದ್ದಕ್ಕೂ ಕೂಡ ದಾರಿ ಉಂಟು. ಏನಾದರೂ ಅಧಿಕ ಬಡ್ಡಿಗೋ ಅಥವಾ ಯಾರನ್ನಾರೋ ಅತಿಯಾಗಿ ನಂಬಿಕೆಯಿಂದಲೋ ಏನಾದರೂ ಆರ್ಥಿಕ ವ್ಯವಹಾರಗಳನ್ನು ಮಾಡಿದರೆ ಕನ್ಯಾ ರಾಶಿಯವರು ಈ ವಾರ ಸ್ವಲ್ಪ ಕೊಟ್ಟಂಥದ್ದು ಯಾವುದೂ ಕೂಡ ವಾಪಸ್ ಬರದಂಗೆ ಸ್ವಲ್ಪ ಮೋಸವಾಗುವಂಥ ಪರಿಸ್ಥಿತಿಯನ್ನು ತಂದುಕೊಳ್ಳಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣ್ತದೆ. ವಿದೇಶಿಯಾನವನ್ನು ಮಾಡಬೇಕು ಅಂದರೆ ಅನುಕೂಲವಾಗುತ್ತೆ. ದೂರ ಪ್ರದೇಶದಲ್ಲೆಲ್ಲೋ ಉದ್ಯೋಗವನ್ನು ಹುಡುಕ್ತಾ ಇದ್ದೀರಿ ಅಂದರೆ ಅಲ್ಲೂ ಕೂಡ ಅನುಕೂಲವಾಗುವಂಥ ಪರಿಸ್ಥಿತಿಗಳು ನಿರ್ಮಾಣವಾಗಿ ಬರುತ್ತೆ. ವ್ಯವಹಾರಗಳಿಗೆ ಸಂಬಂಧಪಟ್ಟಂತೆ ಪತ್ರ ವ್ಯವಹಾರಗಳಿಗೆ ಸಂಬಂಧಪಟ್ಟಂತೆ ಯಾವುದೋ ಕಚೇರಿಯಲ್ಲಿ ಯಾವುದೋ ಒಂದು ಪತ್ರ ಬೇಕು, ಪ್ರಯತ್ನವನ್ನು ಮಾಡ್ತಿದ್ದೀರಿ, ಅನುಕೂಲವಾಗುವಂಥ ಯೋಗ ಫಲಗಳು ಉಂಟು. ಸ್ಥಿರಾಸ್ತಿ ವ್ಯವಹಾರಗಳು ಅಷ್ಟೊಂದು ಚೆನ್ನಾಗಿ ಇರೋದಿಲ್ಲ. ಅವಕಾಶಗಳೇನೋ ಬಂದರೂ ಕೂಡ ಅದನ್ನು ಉಪಯೋಗಿಸ್ಕೊಳ್ಳೋದಕ್ಕಾಗೋದಿಲ್ಲ. ಆದರೆ ಮಾರಾಟ ಮಾಡುವಂಥವ್ರಿಗೆ ಉತ್ತಮವಾದಂಥ ಲಾಭ ಬರುವಂಥ ಸಾಧ್ಯತೆ ಇದೆ. ಮಾರಾಟಕ್ಕೆ ಸಂಬಂಧಪಟ್ಟಂತೆ ಏನಾದರೂ ನಿಮಗೆ ಅವಕಾಶಗಳು ಬಂದರೆ ಸ್ವಲ್ಪ ಮುಂದೆ ಹೋಗ್ತಕ್ಕಂಥದ್ದು ಅಂದರೆ ಸಕ್ಸಸ್ ಮಾಡಿಕೊಳ್ತಕ್ಕಂಥದ್ದು ಬಹಳ ಸೂಕ್ತ. ಏಕೆಂದರೆ ಒಳ್ಳೆಯ ಅವಕಾಶಗಳು ಬರೋದಕ್ಕೆ ದಾರಿ ಆಗ್ತದೆ. ಆಷಾಢ ಮುಂದೆ ನೋಡೋಣ, ಈ ರೀತಿಯಲ್ಲಿ ನೀವು ಅದನ್ನು ಮುಂದೂಡುವಂಥದ್ದು ನಿಮಗೆ ನಷ್ಟವನ್ನು ತರಬಹುದು. ಮುಂದೆ ಕನ್ಯಾ ರಾಶಿನವರಿಗೆ ಸಂಬಂಧಪಟ್ಟಂತೆ ವಿದ್ಯಾಭ್ಯಾಸದಲ್ಲಿ ಗೊಂದಲಗಳಿರ್ತದೆ ಮತ್ತು ಅನಾರೋಗ್ಯ ಕಾರಣಗಳಿಂದ ಏನಾದರೂ ವಿದ್ಯಾಭ್ಯಾಸವನ್ನು ಮೊಟಕು ಮಾಡಬಹುದು. ಈ ಸಂದರ್ಭ ಶತ್ರುಗಳ ಉಪಟಳಗಳು ಮತ್ತು ಸಾಲಗಾರರ ಚಿಂತೆ ಸ್ವಲ್ಪ ಗೊಂದಲಕ್ಕೀಡು ಮಾಡಬಹುದು. ಅಥವಾ ಆ ಒತ್ತಡಗಳಿಂದ ನಿದ್ರಾಭಂಗವನ್ನು ಮಾಡಿಕೊಳ್ತಕ್ಕಂಥ ಸ್ಥಿತಿಯೂ ಕೂಡ ಕನ್ಯಾ ರಾಶಿನವ್ರಿಗೆ ಬರ್ತದೆ. ಪರಿಹಾರವನ್ನು ಏನು ಮಾಡಿಕೊಳ್ಬೇಕಾಗತ್ತೆ ಈ ಸಂದರ್ಭ ಅಂತಕ್ಕಂಥ ರೀತಿಯಲ್ಲಿ ನೋಡಿದಾಗ ತುಳಸಿ ಪತ್ರೆಯಿಂದ ಹನುಮಂತನಿಗೆ ಅರ್ಚನೆಯನ್ನು ಮಾಡಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಿ ಅನುಕೂಲವಾಗುತ್ತೆ. ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ. ಇನ್ನು ತುಲಾರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರಗಳು ಸ್ವಲ್ಪ ಲಾಭವನ್ನು ತರತಕ್ಕಂಥದ್ದು, ಬರುವಂಥ ಹಣ ಅಂತಕ್ಕಂಥದ್ದು ಬರುವಂಥದ್ದು, ಹೆಚ್ಚಿನ ಲಾಭವನ್ನು ನಿರೀಕ್ಷೆಯನ್ನು ಮಾಡ್ತಕ್ಕಂಥದ್ದು, ನಿರೀಕ್ಷೆಗೆ ತಕ್ಕನಾದಂಥ ರೀತಿಯಲ್ಲಿ ನೀವು ಅದರಲ್ಲಿ ಯಶಸ್ಸನ್ನು ಕೂಡ ಗಳಿಸ್ತಕ್ಕಂಥದ್ದು. ವೃತ್ತಿ ಪ್ರವೃತ್ತಿಗಳಲ್ಲಿ ಏಳಿಗೆಯನ್ನು ಕಾಣತಕ್ಕಂಥ ಒಂದು ಪ್ರವೃತ್ತಿಗಳು, ಉತ್ತಮವಾದಂಥ ಹೆಸರು, ಗೌರವ, ಪ್ರತಿಷ್ಠೆಯನ್ನು ಸಂಪಾದನೆ ಮಾಡತಕ್ಕಂಥ ಸ್ಥಿತಿ. ಮುಂದೆ ಯಾವುದೋ ಒಂದು ಮುಂದಿನ ಜೀವನಕ್ಕೆ ಅಥವಾ ಮುಂದಿನ ಭವಿಷ್ಯಕ್ಕೆ ಒಂದು ರೀತಿಯಲ್ಲಿ ಪ್ಲ್ಯಾನ್ ಮಾಡ್ಕೊಂಡಿದ್ದೀರಿ ಅಂದರೆ ಅಲ್ಲೂ ಕೂಡ ಸಕ್ಸಸ್ ಆಗುವಂಥ ಸಾಧ್ಯತೆಗಳೆಲ್ಲವೂ ಕೂಡ ನಿರ್ಮಾಣವಾಗಿ ಬರುತ್ತೆ. ಅಂದರೆ ಯಶಸ್ಸು ಈ ವಾರದಲ್ಲಿ ನಿಮ್ಮ ಬೆನ್ನಿಗೆ ನಿಂತಿರ್ತದೆ ತುಲಾರಾಶಿನವ್ರಿಗೆ. ಅದೇ ರೀತಿಯಲ್ಲಿ ಸ್ವಲ್ಪ ಅಹಂಭಾವವೂ ಕೂಡ ಕಾಣ್ತದೆ. ಅದೇ ರೀತಿಯಲ್ಲಿ ಸ್ವಲ್ಪ ಆತರದ ಒಂದು ಪ್ರವೃತ್ತಿಯೂ ಕೂಡ ಕಾಣ್ತದೆ. ಅದೇ ರೀತಿಯಲ್ಲಿ ಮಂಡತನದ ಒಂದು ಪರಮಾವಧಿಯೂ ಕೂಡ ಕಾಣ್ತದೆ. ಯಾರ ಮುಂದೆನೂ ಕೂಡ ಸಲಹೆ ಮಾಡತಕ್ಕಂಥದ್ದು, ಬಗ್ಗುವಂಥ ಪರಿಸ್ಥಿತಿಗಳು ನಿಮಗೆ ಅಥವಾ ನೀವು ಇರೋದಿಲ್ಲ. ಆಕಸ್ಮಿಕವಾದಂಥ ಲಾಭ, ಆಕಸ್ಮಿಕವಾದಂಥ ಧನಾಗಮನ, ಆಕಸ್ಮಿಕವಾದಂಥ ಯೋಗ ಫಲವನ್ನು ತುಲಾರಾಶಿನೂ ನೋಡಬಹುದು. ಒಟ್ಟಿನಲ್ಲಿ ತುಲಾರಾಶಿನಿಗೆ ಉತ್ತಮವಾದಂಥ ವಾರ ಅಂತಕ್ಕಂಥ ರೀತಿಯಲ್ಲಿ ಕಾಣಬಹುದು ಅಂತಕ್ಕಂಥ ರೀತಿಯಲ್ಲಿ ಉಂಟು. ವಿದ್ಯಾಭ್ಯಾಸ ಸ್ವಲ್ಪ ಮಂದತ್ವ, ಸ್ಥಿರಾಸ್ತಿ ವ್ಯವಹಾರ ಅಷ್ಟೊಂದು ಸುಸೂತ್ರವಾಗಿ ಆಗುವುದಿಲ್ಲ ಅಂತಕ್ಕಂಥ ಸ್ಥಿತಿ, ಮಕ್ಕಳಿಂದ ಸ್ವಲ್ಪ ನೋವಾಗುವಂಥ ಪರಿಸ್ಥಿತಿಯೂ ಕೂಡ ಬರುವಂಥ ಸಾಧ್ಯತೆಗಳು, ದುಸ್ಥಾನಾಧಿಪತಿ ದುಸ್ಥಾನ ವಿಪರೀತ ರಾಜಯೋಗ ಅನ್ನೋ ರೀತಿಯಾದಂಥ ಕಂಡೀಷನ್ಸಲ್ಲಿರೋದ್ರಿಂದ ಯಾವುದೋ ತುಂಬ ದಿವಸಗಳಿಂದ ಆಗಿಲ್ಲದೆ ಇರುವಂಥ ಕೆಲಸಗಳು ತುಂಬ ಸುಸೂತ್ರವಾಗಿ ಆಗುವಂಥ ಲಕ್ಷಣಗಳು ಗೋಚರಿಸ್ತದೆ ಈ ವಾರದಲ್ಲಿ. ಮತ್ತು ತಂದೆಯೊಂದಿಗೆ ಸ್ವಲ್ಪ ಮನಸ್ತಾಪವನ್ನು, ಶತ್ರುತ್ವವನ್ನು ಅಥವಾ ಕಿರಿಕಿರಿಗಳನ್ನು ಮಾಡಿಕೊಳ್ಳಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣುತ್ತದೆ. ಉನ್ನತ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂಥ ಪ್ರಯತ್ನವನ್ನು ಮಾಡ್ತಾ ಇದ್ರಿ, ಸ್ವಲ್ಪ ಮಂದತ್ವದಿಂದ ಇರುತ್ತೆ ತುಲಾರಾಶಿನವರಿಗೆ. ಉತ್ತಮವಾದಂಥ ದಿವಸವೇ.
ಪ್ರಯತ್ನ ಮಾಡಿದರೆ ಎಲ್ಲವೂ ಕೂಡ ಶುಭಪ್ರದವನ್ನು ಮಾಡಿಕೊಳ್ಳಬಹುದು ತುಲಾರಾಶಿನವರು. ಆ ರೀತಿಯಲ್ಲೇ ಇದೆ ತುಲಾರಾಶಿನವರಿಗೆ ಈ ವಾರ. ಪರಿಹಾರ ಏನು ಮಾಡಿಕೊಳ್ಳಬೇಕಾಗತ್ತೆ? ನಿಮ್ಮ ಕುಲದೇವತೆಗೆ ಜಲಾಭಿಷೇಕವನ್ನು ಮಾಡಿಸ್ತಕ್ಕಂಥದ್ದು, ಅಥವಾ ಕುಲದೇವತೆ ವಿಗ್ರಹ ಇದ್ದರೆ ನಿಮ್ಮ ಮನೆಯಲ್ಲಿ ಅಲ್ಲಿಯೇ ನಿಮ್ಮ ಕುಲದೇವತೆಗೆ ಜಲಾಭಿಷೇಕವನ್ನು ಮಾಡಿಸ್ತಕ್ಕಂಥದ್ದು. ನಾರಾಯಣ ಆಗಿದ್ದರೆ ಅಥವಾ ವೆಂಕಟೇಶ್ವರನ ಹಂಸದ್ದಾಗಿದ್ದರೆ ನಿಮ್ಮ ಕುಲದೇವತೆ ನಾಮಸ್ಮರಣೆಯನ್ನು ಮಾಡಿಕೊಂಡು ಮಾಡತಕ್ಕಂಥದ್ದು, ಅಥವಾ ಶಿವನ ಹಂಸದ್ದಾಗಿದ್ದರೆ ಅದಕ್ಕೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನಾಮಸ್ಮರಣೆಯನ್ನು ಮಾಡಿಕೊಂಡು, ಅಥವಾ ಮಂತ್ರ ಗೊತ್ತಿದ್ದರೆ ಮಂತ್ರವನ್ನು ಹೇಳಿಕೊಂಡು ಜಲಾಭಿಷೇಕವನ್ನು ಮಾಡಿ ಷೋಡಶೋಪಚಾರ ಪೂಜೆಯನ್ನು ಮಾಡಿ ಕಷ್ಟಗಳು ಹೋಗಲಿ, ಲಾಭ ಬರಲಿ ಅಂತಕ್ಕಂಥ ರೀತಿಯಲ್ಲಿ ಖಂಡಿತವಾಗಲೂ ಅನುಕೂಲವಾಗುತ್ತೆ, ಚಿಂತೆ ಬೇಡ. ಇನ್ನು ವೃಶ್ಚಿಕ ರಾಶಿಯವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ, ವೃಶ್ಚಿಕ ರಾಶಿಯವರಿಗೆ ಆಕಸ್ಮಿಕವಾದಂಥ ಅವಕಾಶ, ಆಕಸ್ಮಿಕವಾದಂಥ ಯೋಗ, ಆಕಸ್ಮಿಕವಾದಂಥ ರೀತಿಯಲ್ಲಿ ಕೆಲಸ ಕಾರ್ಯಗಳು, ಅದೇ ರೀತಿಯಲ್ಲಿ ಆಕಸ್ಮಿಕವಾಗಿ ಅಪವಾದಗಳೂ ಕೂಡ ಬೆನ್ನಿಗೆ ನಿಲ್ತದೆ. ಅದರಲ್ಲೂ ಕೂಡ ನಿಮ್ಮ ಮೇಲಿರ್ತಕ್ಕಂಥವರಿಂದ, ಅಧಿಕಾರಿಗಳಿಂದಲೋ ಅಥವಾ ನಿಮಗಿಂತ ವಯಸ್ಸಿನಲ್ಲಿ ಹಿರಿಯರಿಂದಲೋ ಏನೋ ಒಂದು ಅಪವಾದ ಬರುತ್ತೆ, ಅಥವಾ ನಿಂದನೆ ಅಂತಕ್ಕಂಥದ್ದು ಬರುತ್ತೆ. ಒಂದು ಕಡೆಯಿಂದ ಅನುಕೂಲ, ಲಾಭ, ಯೋಗ ಬಲ ಅಂತಕ್ಕಂಥ ರೀತಿಯಲ್ಲಿ, ಒಂದು ಕಡೆಯಿಂದ ನೀವು ಮಾಡಿದ್ದು ಯಾವುದು ಸರಿ ಇಲ್ಲ ಅಂತಕ್ಕಂಥ ರೀತಿಯಲ್ಲಿ ಅಪವಾದಗಳು. ಈ ರೀತಿಯಲ್ಲಿ ಎರಡೂ ಕೂಡ ನಿಮಗೆ ಪರಸ್ಪರವಾಗಿ ಬರುತ್ತದೆ ಈ ವಾರ. ಅದರ ಜೊತೆಯಲ್ಲಿ ಪಾಲುದಾರಿಕೆ ವ್ಯವಹಾರ ಅನುಕೂಲವಾಗುವಂಥ ಯೋಗ ಫಲ, ಬಟ್ ಒತ್ತಡ ಇರುತ್ತೆ, ಬಟ್ ಅನುಕೂಲವಾಗುತ್ತೆ. ಮದುವೆಗೆ ಸಂಬಂಧಪಟ್ಟಂತೆ ಪ್ರಯತ್ನಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಷ್ಟೊಂದು ಅನುಕೂಲವಿಲ್ಲ. ಮತ್ತು ಸಾಂಸಾರಿಕ ಜೀವನ ಅಂತಕ್ಕಂಥದ್ದು, ವೈವಾಹಿಕ ಜೀವನ ಅಂತ ಏನಿದೆಯಲ್ಲ, ಅಲ್ಲಿ ಸ್ವಲ್ಪ ಕಲಹಗಳು, ಕಿರಿಕಿರಿಗಳು ಅಂತಕ್ಕಂಥ ಸ್ಥಿತಿ, ಮನಸ್ತಾಪಗಳಾಗುವಂಥ ವಾತಾವರಣಗಳು ನಿರ್ಮಾಣವಾಗುವಂಥ ಸ್ಥಿತಿಗತಿಗಳು ಉಂಟು ಈ ಸಂದರ್ಭ ಅಂತಕ್ಕಂಥದ್ದು. ಅದರ ಜೊತೆಯಲ್ಲಿ ಆರೋಗ್ಯದ ವಿಚಾರ ಸಂಬಂಧಪಟ್ಟಂತೆ ಅಂಥ ಗಂಭೀರವಾದಂಥ ಸಮಸ್ಯೆಗಳೇನು ವೃಶ್ಚಿಕ ರಾಶಿನವರು ನೋಡುವಂಥ ಸಾಧ್ಯತೆಗಳಿಲ್ಲ. ಸ್ವಲ್ಪ ತುಂಬ ಗಂಭೀರ ಆಗುತ್ತೆ ಅನ್ನೋ ರೀತಿಯಾದಂಥ ಮನಸ್ಥಿತಿ ಇರುವಂಥವರು, ಅಥವಾ ಡಾಕ್ಟ್ರ್ ಯಾಕೋ ಇಂಥ ಸಮಸ್ಯೆ ಇದೆ ಅಂತಕ್ಕಂಥ ರೀತಿಯಲ್ಲಿ ಭಯಭೀತಿಯನ್ನು ಮಾಡಿದ್ದಾರೆ ಅಂದಾಗ ಅದು ಯಾವುದು ಭಯ ಬೀಳುವಂಥ ಅವಶ್ಯಕತೆ ಇಲ್ಲ. ಆ ಭಯದಿಂದ ಮುಕ್ತರಾಗೋದಕ್ಕೆ ಭಗವಂತನೇ ನಿಮಗೆ ಬೆನ್ನಿಗೆ ನಿಲ್ತಾನೆ, ಚಿಂತೆ ಮಾಡುವಂಥ ಅವಶ್ಯಕತೆಗಳೇನಿರೋದಿಲ್ಲ. ಮಕ್ಕಳೊಂದಿಗೆ ಸ್ವಲ್ಪ ಮನಸ್ತಾಪಗಳಾಗ್ತಕ್ಕಂಥದ್ದು, ಮತ್ತು ಮಕ್ಕಳು ಎಲ್ಲೋ ಜೀವನದಲ್ಲಿ ತಪ್ಪು ನಿರ್ಧಾರವನ್ನು ತೆಗೆದುಕೊಳ್ತಕ್ಕಂಥ ಸ್ಥಿತಿ, ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ಗೊಂದಲಗಳನ್ನು ಏರ್ಪಡಿಸಿಕೊಳ್ತಕ್ಕಂಥದ್ದು, ಮತ್ತು ಸ್ವಲ್ಪ ಯಾಕೋ ಆಸಕ್ತಿಯನ್ನು ತೋರಿಸುವುದಿಲ್ಲ ವಿದ್ಯಾಭ್ಯಾಸದ ಕಡೆಗೆ ಅನ್ನೋ ರೀತಿಯಾದಂಥ ವಾತಾವರಣಗಳು ನಿರ್ಮಾಣವಾಗಿ ಬರುವಂಥದ್ದು ಉಂಟು ಅಂತ ಹೇಳ್ತದೆ ಈ ಸಂದರ್ಭ ಅಂತಕ್ಕಂಥದ್ದು. ದೂರ ಪ್ರಯಾಣ ಹೋಗಬೇಕು ಅಂದರೆ ಅತ್ಯುತ್ತಮವಾದಂಥ ಅವಕಾಶಗಳಿದೆ. ಉದ್ಯೋಗ ಬದಲಾವಣೆಗೆ ಸಂಬಂಧಪಟ್ಟಂತೆ, ಸ್ಥಳ ಬದಲಾವಣೆಗೆ ಸಂಬಂಧಪಟ್ಟಂತೆ ಪ್ರಯತ್ನವನ್ನು ಮಾಡ್ತಾ ಇದ್ದೀರಿ, ಅನುಕೂಲವಾಗುವಂಥ ಸ್ಥಿತಿಯನ್ನು ನೋಡಬಹುದು, ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ. ಒಟ್ಟಿನಲ್ಲಿ ಆರ್ಥಿಕವಾದಂಥ ಸ್ಥಿತಿಗತಿಗಳು ಕೂಡ ಅಂಥ ಓಪ್ಲೆಸ್ ಅನ್ನೋ ರೀತಿಯಲ್ಲಿ ಇರಲ್ಲ, ನಡೀತದೆ ವೃಶ್ಚಿಕ ರಾಶಿನವ್ರಿಗೆ. ಪರಿಹಾರ ಏನು ಮಾಡಿಕೊಳ್ಬೇಕಾಗತ್ತೆ? ಸಾಧ್ಯವಾದಷ್ಟು ಕೂಡ ಚಾಮುಂಡೇಶ್ವರಿ ನಾಮಸ್ಮರಣೆಯನ್ನು ಈ ವಾರದಲ್ಲಿ ಮಾಡಿ ಅದ್ಭುತವಾದಂಥ ಫಲವನ್ನು ನೀವು ನೋಡಬಹುದು. ಏಕೆಂದರೆ ಸ್ವಲ್ಪ ಶತ್ರುಗಳು ಬೆನ್ನಿಗೆ ನಿಂತಿರ್ತಾರೆ, ನಿಮಗೆ ಯಾರೋ ಏನೋ ಕಿವಿಗೆ ಹಾಕಿ ಯಾರಿಂದಲೋ ಏನೋ ಸಮಸ್ಯೆನ ತರ್ತಾರೆ. ಹಾಗಾಗಿ ಇನ್ನು ಧನುಸ್ಸು ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ, ರಾಷ್ಟ್ರಾಧಿಪತಿಯಾದಂಥ ಅಸ್ತನಾಗಿದ್ದಾನೆ. ಹಾಗಾಗಿ ಏನಾಗುತ್ತೆ, ಗುರು ದೃಷ್ಟಿ ಇದೆ ಅಂತಕ್ಕಂಥ ರೀತಿಯಲ್ಲಿ ಹೇಳ್ತಾರೆ. ಹಸ್ತಪ್ರಭಾವದ ಹೊರಗಡೆ ಹೋಗೋವರೆಗೂ ಕೂಡ ಸಾಮಾನ್ಯವಾಗಿ ಯಾವ ಕೆಲಸ ಕಾರ್ಯಗಳು ಆಗುವಂಥ ಸ್ಥಿತಿಯನ್ನು ತರುವುದಿಲ್ಲ. ಏನೋ ಒಂದು ಸಮಸ್ಯೆಯನ್ನು ಬರುತ್ತೆ, ಮತ್ತು ಅಥವಾ ಏನೋ ಒಂದು ಸಮಸ್ಯೆಯನ್ನು ನೀವೇ ಮೈ ಮೇಲೆ ಎಳೆದುಕೊಳ್ತಕ್ಕಂಥ ಪರಿಸ್ಥಿತಿಯು, ಮತ್ತು ಅದಕ್ಕೆ ಬೇಕಾದಂಥ ಪೂರಕವಾದಂಥ ವಾತಾವರಣ, ಯಾವುದೋ ಒಂದು ಕೆಲಸ ಇದು ಮಾಡಬೇಕು, ಹಿಂಗೆ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿರ್ತೀನಿ, ಅದಕ್ಕೆ ಪೂರಕವಾದಂಥ ವಾತಾವರಣವೋ ಅಥವಾ ಅವಕಾಶವೋ ಅಥವಾ ಆರ್ಥಿಕವಾದಂಥ ವ್ಯವಸ್ಥೆಯೋ ಆಗದೆ ಅದು ಅರ್ಧಕ್ಕೆ ನಿಲ್ಲುವಂಥ ಪರಿಸ್ಥಿತಿ ಬರಬಹುದು. ಗುರು ಅಸ್ತನ ಆಗಿರ್ತಕ್ಕಂಥದ್ದಾಗಿರೋದ್ರಿಂದ ಬಲ ಇಲ್ಲ, ನಿಮಗೆ ಬಲ ಇಲ್ಲ. ಹಾಗಾಗಿ ಮತ್ತು ರಾಹು ತೃತೀಯ ಪ್ರಭಾವ, ಧೈರ್ಯ ಇರ್ತದೆ, ಬಟ್ ಆ ಧೈರ್ಯಕ್ಕೆ ಬೇಕಾದಂಥ ಒಂದು ಸಪೋರ್ಟ್ ಅಂತಕ್ಕಂಥದ್ದು ಇರೋದಿಲ್ಲ. ವಿದ್ಯಾಭ್ಯಾಸ ಮಂದತ್ವ ಮತ್ತು ವಿದ್ಯಾಭ್ಯಾಸದಲ್ಲಿ ಕೊರತೆಯನ್ನು ಎದುರಿಸ್ತಕ್ಕಂಥ ಪರಿಸ್ಥಿತಿಗಳು ಉಂಟು ಅಂತ ಹೇಳ್ತದೆ. ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಅಂಥ ಸಮಸ್ಯೆಗಳೇನಿರೋದಿಲ್ಲ, ಗಂಭೀರವೇನಾಗೋದಿಲ್ಲ, ಚಿಂತೆ ಮಾಡುವಂಥದ್ದು ಬೇಡ. ಏನಾದರೂ ಸಮಸ್ಯೆಗಳಾದರೆ ಈ ಗುಪ್ತವ್ಯಾಧಿ, ಈ ಪೈಲ್ಸ್, ಫಿಶರಿಗೆ ಸಂಬಂಧಪಟ್ಟಂತೆ ವ್ಯತ್ಯಾಸಗಳಿರ್ತಕ್ಕಂಥವ್ರಿಗೆ ಸ್ವಲ್ಪ ಉಲ್ಬಣವ ಆಗಬಹುದು, ಮತ್ತು ಪಿತ್ತದೋಷ ಅಂತಕ್ಕಂಥದ್ದು ಸ್ವಲ್ಪ ಸಮಸ್ಯೆ ಅಂತ ತರಬಹುದು. ಗಂಟಲಿಗೆ ಸಂಬಂಧಪಟ್ಟಂತೆ ಏನಾದರೂ ವ್ಯತ್ಯಾಸಗಳಿದ್ದರೆ ಅದು ಸ್ವಲ್ಪ ನಿಮಗೆ ನೋವನ್ನು ಕೊಡಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣುವಂಥದ್ದು ಬಿಟ್ಟರೆ
ಮಿಕ್ಕಂತೆ ಏನಂತ ಸಮಸ್ಯೆಗಳೇನು ಕಂಡು ಬರೋದಿಲ್ಲ. ಸಂಗಾತಿ ನಡವಳಿಕೆಗಳಿಂದ ಸ್ವಲ್ಪ ಬೇಸರಕ್ಕೊಳಗಾಗ್ತೀರಿ. ಅವರು ಸ್ವಲ್ಪ ಬೇಕೋ ಬೇಡೋ ಅನ್ನೋ ರೀತಿಯಲ್ಲಿ ನಡ್ಕೊಳ್ತಾರೆ. ಅದರಿಂದ ನಿಮ್ಮ ಮೇಲೆ ಪರಿಣಾಮವನ್ನು ಬೀರುತ್ತೆ. ಉದ್ಯೋಗದಲ್ಲೂ ಕೂಡ ಅಷ್ಟೇ ತುಂಬ ಎಳೆದಾಟಗಳಾಗ್ತದೆ. ಮತ್ತು ಮೇಲಧಿಕಾರಿಗಳು ಕೂಡ ಅಷ್ಟೇ ಅಷ್ಟೊಂದು ಚೆನ್ನಾಗಿ ಸ್ಪಂದಿಸುವುದಿಲ್ಲ ಅಂತಕ್ಕಂಥ ರೀತಿಯಲ್ಲಿ ಕಾಣುವಂಥದ್ದು ಉಂಟು. ಕೆಲಸ ಕಾರ್ಯಗಳು ಅಷ್ಟು ಸುಸೂತ್ರವಾಗಿ ಆಗುವುದಿಲ್ಲ. ಮಿತ್ರತ್ವ ಇರ್ತಕ್ಕಂಥವ್ರು ಶತ್ರುಗಳಾಗ್ತಾರೆ. ಅವರಿಂದ ಬಾಧೆಯನ್ನು ನೋಡ್ತಕ್ಕಂಥ ಪರಿಸ್ಥಿತಿ. ಅದರ ಜೊತೆಯಲ್ಲಿ ಮೋಜು ಮಸ್ತಿ ಶೃಂಗಾರ ಅನ್ನೋ ರೀತಿಯಲ್ಲಿ ಸ್ವಲ್ಪ ನೆಗೆಟಿವ್ ಥಾಟ್ಸ್ಗಳು ವಿಪರೀತವಾಗಿ ಬರುತ್ತೆ. ಸ್ವಲ್ಪ ದುಂದು ಅನ್ನೋ ರೀತಿಯಲ್ಲಿ ಒಂದು ಕಡೆ ಆದರೆ ಕಾರಣವಿಲ್ಲದೆ ಖರ್ಚುಗಳು ಜಾಸ್ತಿ ಆಗುತ್ತೆ. ಧನುಸ್ಸು ರಾಶಿನವ್ರಿಗೆ ಪರಿಹಾರ ಸಾಧ್ಯವಾದಷ್ಟು ಈ ವಾರ ಮಾಡಬೇಕಾಗಿರ್ತಕ್ಕಂಥ ಪರಿಹಾರವಿಷ್ಟೇ. ಗುರುವಿನ ನಾಮಸ್ಮರಣೆ. ನಿಮ್ಮ ಇಷ್ಟ ಗುರು ಯಾರಿದ್ದಾರೋ ಆ ಗುರುವಿನ ನಾಮಸ್ಮರಣೆಯನ್ನು ಮಾಡಿ ಖಂಡಿತ ಅನುಕೂಲವಾಗುತ್ತೆ. ಚಿಂತೆ ಮಾಡುವಂಥ ಅವಶ್ಯಕತೆಗಳೇನೂ ಇರೋದಿಲ್ಲ ಈ ಸಂದರ್ಭ ಅಂತಕ್ಕಂಥದ್ದು. ಇನ್ನು ಮಕರ ರಾಶಿಯವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರಗಳು ಯತ್ನ ಕಾರ್ಯಗಳು ಅಂತಕ್ಕಂಥ ರೀತಿಯಲ್ಲಿ ಸ್ವಲ್ಪ ಶನಿ ಪ್ರಭಾವ ಆ ರೀತಿಯಿಂದ ಮಂದತ್ವದಿಂದ ಇರುತ್ತೆ. ಗುರುಬಲ ಬೇರೆ ಇಲ್ಲ. ರವಿ ಪ್ರಭಾವ ಅಂತಕ್ಕಂಥದ್ದು ರಾಜಯೋಗದಲ್ಲಿ ನಿಂತಿದೆ. ಹಾಗಾಗಿ ಆಕಸ್ಮಿಕವಾದಂಥ ಧನಾಗಮನ, ಆಕಸ್ಮಿಕವಾಗಿ ಯಾವುದೋ ಒಂದು ಆಕಸ್ಮಿಕ ಧನಾಗಮನವೂ ಆಗುತ್ತೆ, ಆಕಸ್ಮಿಕವಾಗಿ ಕೆಲಸ ಕಾರ್ಯಗಳು ಆಗೋದಕ್ಕೆ ದಾರಿ ಆಗುತ್ತೆ, ಆಕಸ್ಮಿಕವಾಗಿ ಪ್ರಪಾತಕ್ಕೂ ಕೂಡ ಬೀಳುವಂಥ ಸಾಧ್ಯತೆ, ಆಕಸ್ಮಿಕವಾಗಿ ಅವಘಡಗಳೂ ಕೂಡ ಆಗುವಂಥ ಸ್ಥಿತಿ, ಅವಘಡಗಳಾಗಿ ಸ್ವಲ್ಪ ಹಾಸ್ಪಿಟ್ಲಿಗೆ ಹೋಗುವಂಥ ಪರಿಸ್ಥಿತಿಯನ್ನು ಕೂಡ ನೀವು ತಂದುಕೊಳ್ಳಬಹುದು. ಹಾಗಾಗಿ ಜಾಗ್ರತೆ. ಅದರ ಜೊತೆಯಲ್ಲಿ ಸ್ವಲ್ಪ ಮಕ್ಕಳೊಂದಿಗೆ ಕಲಹವನ್ನು ಮಾಡಿಕೊಳ್ತಕ್ಕಂಥದ್ದು, ಪ್ರೀತಿ ಪಾತ್ರರೊಂದಿಗೆ ಸ್ವಲ್ಪ ಕಲಹವನ್ನು ಮಾಡಿಕೊಳ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣವಾಗ್ತಕ್ಕಂಥದ್ದು. ಕಲಹ ಮಾಡಿಕೊಳ್ಳದಿದ್ದರೆ ತುಂಬ ಸೂಕ್ತ. ಯಾಕೆ ಅಂದರೆ ನಿಮಗೆ ಮಕ್ಕಳಿಂದಲೇ ಲಾಭವಾಗುವಂಥ ಸ್ಥಿತಿಯೂ ಕೂಡ ಉಂಟು ಮತ್ತು ಮಕ್ಕಳೇ ನಿಮ್ಮ ಕಷ್ಟಕ್ಕೆ ಸ್ಪಂದಿಸುವಂಥ ವಾತಾವರಣಗಳು ಕೂಡ ಇರುತ್ತೆ. ಸ್ಥಿರಾಸ್ತಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ಸ್ವಲ್ಪ ಅನುಕೂಲದ ಸ್ಥಿತಿಯನ್ನು ನೋಡಬಹುದು. ಹೆಣ್ಣು ಮಕ್ಕಳ ಸಹಕಾರ ನಿಮಗೆ ಚೆನ್ನಾಗಿ ಸಿಗೋದಕ್ಕೆ ದಾರಿ ಉಂಟು ಅಂತ ಹೇಳ್ತದೆ. ಮತ್ತು ಸೇವಕರಿಂದ ಸ್ವಲ್ಪ ಅನುಕೂಲವಾಗುವಂಥ ಸ್ಥಿತಿ, ಸೇವಕರು ದೊರೆಯುವಂಥ ವಾತಾವರಣಗಳು ನಿರ್ಮಾಣವಾಗ್ತದೆ. ಕೆಲಸಗಾರರಿಂದ ಉತ್ತಮವಾಗಿ ಕೆಲಸ ಕಾರ್ಯಗಳು ಆಗುವಂಥ ಪರಿಸ್ಥಿತಿ ನಿರ್ಮಾಣವಾಗ್ತದೆ. ಪ್ರಯಾಣ ಸುಸೂತ್ರ ಆಗುತ್ತೆ, ಸ್ವಲ್ಪ ನಿಧಾನ ಅಥವಾ ಲೇಟ್ ಆಗಬಹುದು. ಅಷ್ಟು ಬಿಟ್ಟರೆ ಮಿಕ್ಕಂಥ ರೀತಿಯಾದಂಥ ಸಮಸ್ಯೆಗಳನ್ನು ಅನುಭವಿಸುವಂಥ ಸಾಧ್ಯತೆಗಳು ಇರೋದಿಲ್ಲ ಮಕರ ರಾಶಿನವ್ರಿಗೆ. ಪರಿಹಾರ ಏನು ಮಾಡಿಕೊಳ್ಬೇಕಾಗತ್ತೆ? ಮೃತ್ಯುಂಜಯನ ಮಂತ್ರವನ್ನು ಸದಾಕಾಲ ನೀವು ಸ್ಮರಣೆ ಮಾಡ್ತಕ್ಕಂಥದ್ದು ಸೂಕ್ತ. ಯಾಕೆಂದರೆ ಸ್ವಲ್ಪ ಏನೋ ಕೆಟ್ಟ ಸ್ಥಳ ಕೆಟ್ಟ ಸಮಯ ಅಂತಕ್ಕಂಥ ರೀತಿಯಲ್ಲಿ ನಿಮಗೆಲ್ಲೋ ಸಣ್ಣದಾಗಿ ರಿವರ್ಸ್ ಆಗುತ್ತೆ. ಅದರಲ್ಲೂ ಕೂಡ ರವಿದಶೆ ರಾಹುದಶೆ ರವಿ ಭಕ್ತಿ ಇತ್ತು ಅಂದರೆ ಸಾಮಾನ್ಯವಾಗಿ ಮಕರ ಲಗ್ನ ಅಥವಾ ಮಕರ ರಾಶಿನವರಾಗಿ ಆದರೆ ಸಾಮಾನ್ಯವಾಗಿ ಸಮಸ್ಯೆ ಕಟ್ಟಿಟ್ಟ ಬತ್ತಿ ಈ ಸಂದರ್ಭ. ಹಾಗಾಗಿ ಇನ್ನು ಕುಂಭರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಆರೋಗ್ಯವನ್ನು ಬಹಳ ಜಾಗ್ರತೆಯಿಂದ ನೋಡ್ಕೊಳ್ಳಿ. ಗಂಭೀರ ಅಂತಕ್ಕಂಥ ರೀತಿಯಲ್ಲಿ ಅನಿಸಲಿಲ್ಲ ಅಂದ್ರೂ ಕೂಡ ಸಣ್ಣ ಪುಟ್ಟದಾಗಿ ಹಾರ್ಮೋನ್ ವ್ಯತ್ಯಾಸ, ಮೈಕೆ ನೋವು, ಸ್ವಲ್ಪ ಇನ್ಫೆಕ್ಷನ್ಸು ಇಂಥವೇನಾದರೂ ಸ್ವಲ್ಪ ಸಮಸ್ಯೆನ ತರಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣ್ತದೆ. ಆರ್ಥಿಕವಾಗಿ ಮಂದಗತಿಯಿಂದ ಕೂಡಿರ್ತಕ್ಕಂಥದ್ದು ಉಂಟು ಅಂತ ಹೇಳ್ತದೆ. ಸ್ಥಿರಾಸ್ತಿ ವಾಹನ ಮಾರಾಟದಿಂದ ಸ್ವಲ್ಪ ಯೋಗವನ್ನು ತಂದುಕೊಳ್ಳಬಹುದು ಈ ಸಂದರ್ಭ. ಮತ್ತು ಈ ಬಂಧುಗಳಲ್ಲಿರ್ತಕ್ಕಂಥ ಸಮಸ್ಯೆಗಳು ಬಗೆಹರಿತಕ್ಕಂಥ ಲಕ್ಷಣಗಳಿದೆ. ಮಕ್ಕಳಿಂದ ಸ್ವಲ್ಪ ಆರ್ಥಿಕವಾದಂಥ ಸಹಕಾರ ನೀವು ನಿರೀಕ್ಷಿತ ಪ್ರಮಾಣದಿಲ್ಲ ಅಂದ್ರೂ ಕೂಡ ಸಣ್ಣ ಪುಟ್ಟದಾಗಿ ಮಕ್ಕಳಿಂದ ಆರ್ಥಿಕವಾದಂಥ ಸಹಾಯ ಮತ್ತು ಸಹಕಾರ ಸಿಗುವಂಥ ಲಕ್ಷಣಗಳು ಉಂಟು ಅಂತ ಹೇಳ್ತದೆ. ಶುಭ ಕಾರ್ಯಕ್ಕೆ ಸಂಬಂಧಪಟ್ಟಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀರಿ ಅಂತಂದಾಗ ಶುಭಕರವಾದಂಥ ವಾತಾವರಣ ನಿರ್ಮಾಣವಾಗಿ ಬರಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣುವಂಥದ್ದುಂಟು. ಆಕಸ್ಮಿಕವಾದಂಥ ಧನಾಗಮನ ಮತ್ತು ಭಾಗ್ಯ ಪ್ರಭಾವ ಅಂತಕ್ಕಂಥದ್ದು ಯಾಕೋ ನಿಮಗೆ ಅಷ್ಟೊಂದು ಚೆನ್ನಾಗಿಲ್ಲ. ಅದೃಷ್ಟ ಅಂತಕ್ಕಂಥದ್ದು ನಿಮ್ಮ ಕೈ ಹಿಡಿಯುವಂಥ ಸಾಧ್ಯತೆ ಇಲ್ಲ. ಅದೃಷ್ಟ ಕೂತವಾಗುವಂಥ ಸ್ಥಿತಿ ನಿರ್ಮಾಣವಾಗಿ ಬರುವಂಥದ್ದು ಉಂಟು. ದಶಮ ಪ್ರಭಾವ ಚೆನ್ನಾಗಿದೆ. ಹಾಗಾಗಿ ಏನಾಗುತ್ತೆ, ನಿಮಗೆ ಮೇಲಧಿಕಾರಿಗಳು ಸ್ಪಂದಿಸುವಂಥ ಸ್ಥಿತಿ ಇದೆ. ಅದರಲ್ಲೂ ಕೂಡ ಮಹಿಳಾ ಮೇಲಧಿಕಾರಿಗಳೇನಾದರೂ ಆಗಿದ್ದರೆ ನಿಮಗಿಂತ ಮೇಲಿರ್ತಕ್ಕಂಥವರು ನಿಮಗೆ ಅಥವಾ ನಿಮ್ಮ ಕೆಲಸ ಕಾರ್ಯಗಳಿಗೆ ಸ್ಪಂದಿಸುವಂಥ ಸಾಧ್ಯತೆಗಳಿರುತ್ತೆ. ಏನೋ ಒಂದು ಫೈಲ್ ಆಗಬೇಕು, ಏನೋ ಒಂದು ಕೆಲಸ ಆಗಬೇಕು, ಮಾಡಿಕೊಟ್ರಿ ಅಂತಂದರೆ ಸ್ವಲ್ಪ ಮೂವ್ ಮಾಡ್ತಾರೆ. ಆ ಸಹಕಾರ ನಿಮಗೆ ಸಿಗುತ್ತೆ.
ಚಿಂತೆ ಮಾಡುವಂಥ ಸಾಧ್ಯತೆ ಇಲ್ಲ. ಸ್ನೇಹಿತರಿಂದ ಸಹಕಾರ ಸಿಗುತ್ತೆ, ಉತ್ತಮವಾದಂಥ ಮಾರ್ಗದರ್ಶನ ಸಿಗುವಂಥ ಸಂದರ್ಭಗಳು ಉಂಟು ಕುಂಭರಾಶಿನವ್ರಿಗೆ. ಪರಿಹಾರ ಏನು ಮಾಡಿಕೊಳ್ಬೇಕಾಗತ್ತೆ, ಈ ವಾರದಲ್ಲಿ ಮಾಡಬೇಕಾಗಿರ್ತಕ್ಕಂಥ ಪರಿಹಾರವಿಷ್ಟೇ. ಗಣಪತಿಗೆ ಬಿಲ್ವಾಷ್ಟೋತ್ತರವನ್ನು ಮಾಡಿಸ್ತಕ್ಕಂಥ ಪ್ರಯತ್ನ ಮಾಡಿ, ಅನುಕೂಲವಾಗುತ್ತೆ. ಇನ್ನು ಮೀನರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರ ಸ್ವಲ್ಪ ಅಸ್ತನಾಗಿದ್ದಾನ ರಾಷ್ಟ್ರಾಧಿಪತಿ ಅಥವಾ ಲಗ್ನಾಧಿಪತಿ, ಮೀನ ಲಗ್ನಾಧಿಪತಿ. ಹಾಗಾಗಿ ಸ್ವಲ್ಪ ಅಷ್ಟೊಂದು ಉತ್ತಮವಾದಂಥ ವಾತಾವರಣ ನೋಡುವಂಥ ಸಾಧ್ಯತೆ ಇಲ್ಲ. ಸ್ವಲ್ಪ ಇನ್ವೆಸ್ಟ್ ಮಾಡ್ತಕ್ಕಂಥದ್ದೇ, ಅಂದರೆ 10 ರೂಪಾಯಿ ಬಂದರೆ 100 ರೂಪಾಯಿ ಹಾಕುವಂಥ ಪರಿಸ್ಥಿತಿ ನಿರ್ಮಾಣವಾಗುತ್ತೆ. 10 ರೂಪಾಯಿ ಬಂದರೆ 100 ರೂಪಾಯಿ ಖರ್ಚು ಮಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗುವಂಥ ಸಾಧ್ಯತೆಗಳು ಉಂಟು ಅಂತ ಹೇಳ್ತದೆ. ಕೌಟುಂಬಿಕವಾಗಿ ಸ್ವಲ್ಪ ಕಲಹಗಳು ಮತ್ತು ಶತ್ರುತ್ವ ಜಾಸ್ತಿ ಆಗುವಂಥದ್ದು, ಮಾತಿನಿಂದ ಕಲಹವನ್ನು ಮಾಡಿಕೊಳ್ತಕ್ಕಂಥ ಪರಿಸ್ಥಿತಿ, ಆಕಸ್ಮಿಕವಾಗಿ ಹತ್ತಿರದ ಪ್ರಯಾಣ ಅನ್ನೋ ರೀತಿಯಾದಂಥ ವಾತಾವರಣಗಳು ನಿರ್ಮಾಣ ಆಗುವಂಥ ಸಾಧ್ಯತೆಗಳು ಉಂಟು ಅಂತ ಹೇಳ್ತದೆ. ಆರ್ಥಿಕವಾದಂಥ ಒತ್ತಡವನ್ನು ಅನುಭವಿಸ್ತಕ್ಕಂಥ ಸಾಧ್ಯತೆಗಳು, ರತ್ನಾಭರಣಗಳು ಏನಾದರೂ ಒಡವೆ ಮತ್ತೊಂದು ಹಾಕ್ಕೊಂಡು ಹೋಗ್ತಿದ್ದೀರಿ ಹೊರಗಡೆ ಅಂತಂದಾಗ ಸ್ವಲ್ಪ ಜಾಗೃತರಾಗಿರ್ತಕ್ಕಂಥದ್ದು ಸೂಕ್ತ. ವಿದ್ಯಾಭ್ಯಾಸದಲ್ಲಿ ಮಂದತ್ವ, ಅದರ ಜೊತೆಯಲ್ಲಿ ಅನಾರೋಗ್ಯ ಕಾರಣದಿಂದ ವಿದ್ಯಾಭ್ಯಾಸದ ಕಡೆಗೆ ಗಮನವನ್ನು ಕೊಡೋದಕ್ಕೆ ಸಾಧ್ಯ ಆಗುವುದಿಲ್ಲ. ಅದರ ಜೊತೆಯಲ್ಲಿ ಸ್ವಲ್ಪ ಸಂಘಾತಿಯ ನಡವಳಿಕೆ, ಅವರ ಉಡಾಫಿತನ, ಸೋಮಾರಿತನ, ಆಲಸ್ಯ, ಬೇಕೋ ಬೇಡವೋ ಅನ್ನೋ ರೀತಿಯ ಅಂತ ನಡವಳಿಕೆ ಅಂತಕ್ಕಂಥದ್ದು ಏನಿದೆಯಲ್ಲ, ಅದು ನಿಮಗೆ ಇನ್ನಷ್ಟು ಭಾವನಾತ್ಮಕವಾಗಿ ನೋವನ್ನು ಕೊಡುವಂಥ ಸಾಧ್ಯತೆಗಳು ಉಂಟು ಅಂತ ಹೇಳ್ತದೆ. ಸ್ವಲ್ಪ ತಂದೆಯೊಂದಿಗೆ ಸ್ವಲ್ಪ ಮನಸ್ತಾಪಗಳನ್ನು ಮಾಡಿಕೊಳ್ತಕ್ಕಂಥ ಪರಿಸ್ಥಿತಿಗಳಿದೆ. ಆದರೂ ಕೂಡ ನೀವೇನಾದರೂ ಸ್ವಲ್ಪ ಬ್ಯಾಲೆನ್ಸ್ ಮಾಡಿದರೆ ತಂದೆಯಿಂದ ಸ್ವಲ್ಪ ಯೋಗ ಫಲವನ್ನು ನೋಡಬಹುದು. ಹಾಗಾಗಿ ಅದರ ಜೊತೆಯಲ್ಲಿ ದಶಮ ಪ್ರಭಾವ ಅಂತಕ್ಕಂಥದ್ದು ಅಸ್ತನಾಗಿರೋದ್ರಿಂದ ಕೆಲಸಕಾರ ಆಗೋದಕ್ಕೆ ಅಷ್ಟು ಸುಸೂತ್ರವಾಗಿ ಆಗೋದಿಲ್ಲ. ಏನೋ ಯಾರೋ ಮಧ್ಯದಲ್ಲಿ ಕುತಂತ್ರವನ್ನು ಮಾಡಿ ಆಗುವಂಥ ಕೆಲಸವನ್ನು ತಪ್ಪಿಸ್ತಾರೆ. ಹಾಗಾಗಿ ಆ ಕುತಂತ್ರವನ್ನು ಅನಲೈಸ್ ಮಾಡುವಂಥದ್ದೇ ಸೂಕ್ಷ್ಮತೆ ಅಂತಕ್ಕಂಥ ರೀತಿಯಲ್ಲಿ ಕಾಣುವಂಥದ್ದು. ಅನಲೈಸ್ ಮಾಡೋದಕ್ಕಾಗೋದಿಲ್ಲ, ಯಾಕೆಂದರೆ ನಿಮ್ಮಲ್ಲೇ ಮಂದತ್ವವಿರ್ತದೆ. ಯಾಕೆಂದರೆ ಶನಿ ಪ್ರಭಾವ ಇದೆಯಲ್ಲ, ಬಿಡ ಹೋಗಲಿ ಏನೋ ಒಂಥರ ಒಂದು ರೀತಿಯಲ್ಲಿ ಏನೋ ಆಗುತ್ತೆ ಅನ್ನೋ ರೀತಿಯಲ್ಲಿ ಹುಂಬತನ ಒಂದು ಕಡೆ ಆದರೆ, ಇನ್ನೊಂದು ಕಡೆಯಿಂದ ಆಗುತ್ತೋಗ್ಲಿ ಬಿಡ, ಹೋಗುತ್ತೋಗ್ಲಿ ಬಿಡ, ಈ ರೀತಿಯಲ್ಲಿ ಏನೋ ಒಂದು ಆ ನೆಗ್ಲಿಜೆನ್ಸಿಯ ಪ್ರಭಾವ ಅಂತಕ್ಕಂಥದ್ದು ನಿಮಗೂ ಕೂಡ ಆ ಮಂಕನ್ನು ತುಂಬುತ್ತೆ. ಮಂಕು ಕವಿತದಂತಾರಲ್ಲ, ಹಾಗೆ ಮಂಕು ಕವಿದಂಥ ವಾತಾವರಣ ನಿರ್ಮಾಣ ಆಗುವಂಥ ಸಾಧ್ಯತೆಗಳು ಉಂಟು ಅಂತ ಹೇಳ್ತದೆ. ಅನಾರೋಗ್ಯ ಕಾರಣಗಳಿಂದ ಸ್ವಲ್ಪ ಮಾನಸಿಕವಾಗಿಯೂ ಕೂಡ ನೀವು ಜರ್ಜರಿತರಾಗ್ತೀರಿ. ಅದರ ಜೊತೆಯಲ್ಲಿ ಸ್ವಲ್ಪ ರೆಸ್ಟ್ ಮಾಡುವಂಥದ್ದು, ಯಾಕೋ ಸುಸ್ತಾಗ್ತಾ ಇದೆ, ಯಾಕೋ ಮನಸ್ಥಿತಿ ಸರಿ ಇಲ್ಲ, ಸ್ವಲ್ಪ ಮಲಗೋಣ, ಈ ವಾತಾವರಣ ನಿಮಗೆ ಪ್ರಾಪ್ತಿ ಈ ವಾರದಲ್ಲಿ. ಪರಿಹಾರ ಏನು ಮಾಡ್ಕೊಳ್ಬೇಕಾಗತ್ತೆ, ಜನ್ಮಶನಿ ನಿಮಗೆ ಭಾಳ ಆಟ ಆಡಿಸ್ತಾನೆ. ಹಾಗಾಗಿ ಜನ್ಮಶನಿ ಹೋಗುವವರೆಗೂ ಕೂಡ ಹನುಮಂತನನ್ನು ಬಿಡಬೇಡಿ. ಈ ವಾರ ದುರ್ಗೆಯನ್ನು ಬಿಡಬೇಡಿ. ದುರ್ಗಾರಾಧನೆ ಅಥವಾ ದುರ್ಗಾನಾಮಸ್ಮರಣೆ ಅಥವಾ ದುರ್ಗಾ ಸಪ್ತಶತಿ ಪಾರಾಯಣ ತುಂಬ ಶ್ರೇಷ್ಠವಾಗಿ ವರ್ಕ್ ಆಗುತ್ತೆ. ಅದನ್ನು ಮಾಡಿ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಮಾನವ ಧರ್ಮಕ್ಕೆ ಜಯವಾಗಲಿ. ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ.